ನಮಸ್ಕಾರ. ಎಂದೆಂದಿಗೂ ನಿಮ್ಮೊಂದಿಗೆ ವಿ4 ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಮಟ್ಟಿಗೆ ಇದು ಲಾಕ್ಡೌನ್ ಅಲ್ಲ, ಕಟ್ಟುನಿಟ್ಟಿನ ಕ್ರಮ. ಆದರೆ ನಮಗೆ ಅದೇ ಲಾಕ್ಡೌನ್. ಕಳೆದ ವರ್ಷ ಯಾವ ರೀತಿಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಗಳಲ್ಲಿದ್ದೀವೋ ಅದೇ ರೀತಿಯಲ್ಲಿ ನಾವು ಮತ್ತೆ ಲಾಕ್ಡೌನಲ್ಲಿ ಮನೆಗಳಲ್ಲಿದ್ದೇವೆ. ಇನ್ನು ಮುಂದೆ ಎಷ್ಟು ದಿನಗಳು ಅಂತ ಅನ್ನೋದು ಗೊತ್ತಿಲ್ಲ. ಬಹುಶಃ ಉಳಿದ ರಾಜ್ಯಗಳಲ್ಲಿ, ನಮ್ಮ ದೇಶದ 18 ರಾಜ್ಯಗಳಲ್ಲಿ ಕೋವಿಡ್-19ನ ಪ್ರಮಾಣ, ಎರಡನೇ ಅಲೆಯ ಪ್ರಮಾಣ ಅದು ಇಳಿಮುಖ ಆಗ್ತಾ ಇದೆ ಅಂತ ಅನ್ನೋದು ಬಹಳ ಸಂತೋಷದ ಸಂಗತಿ. ಆದರೆ 16 ರಾಜ್ಯಗಳಲ್ಲಿ ಅದು ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ಅಂತ ಅನ್ನೋದು. ಹಾಗಾಗಿ ಇದು ಇನ್ನೆಷ್ಟು ದಿನ ಅಂತನ್ನುವಂಥ ಆತಂಕ ಒಂದೆಡೆಯಲ್ಲಿದ್ದರೆ, ಅಂದರೆ ಬಹಳ ಮುಖ್ಯವಾಗಿ ಕೋವಿಡ್ ಒಂದು ಕಾಯಿಲೆ ಆಗಿದ್ದರೆ, ಅದೊಂದು ಅಪಾಯಕಾರಿಯಾಗಿದ್ದರೆ, ಅದಕ್ಕಿಂತಲೂ ಬಹಳ ಮಿಕ್ಕಿದ ಅಪಾಯಕಾರಿ ನಮ್ಮ ಮುಂದಿನ ಜೀವನ ಏನು, ನಮ್ಮ ಭವಿಷ್ಯ ಏನು ಅನ್ನೋದು ಎಲ್ಲರಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವುದರಲ್ಲಿ ಈಗ ಎಲ್ಲರೂ ಕಾಡ್ತಾ ಇದ್ದಾರೆ. ಲಾಕ್ಡೌನ್ ಅಂತ ಅನ್ನೋದು ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಇಡುವಂಥದ್ದಾಗಿರ್ತದೆ. ಆ ನಂತರದ ದಿನಗಳಲ್ಲಿ ಅಲ್ಲಿ ನಮಗೇನಾದರೂ ಉತ್ತರಗಳು ಸಿಗಬೇಕು. ಆ ಉತ್ತರಗಳನ್ನು ಸಿಗುವಂಥ ರೀತಿಯಲ್ಲಿ ಆ ಕಾರ್ಯಾಚರಣೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಆಗಬೇಕು. ಅದರ ಆಗದೇ ಇದ್ದರೆ ಅನ್ನುವಂಥ ಆತಂಕ. ಬಹುಶಃ ನಾವೆಲ್ಲ ಅಂದ್ಕೊಂಡಿದ್ದೇವೆ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಸಂಬಂಧಪಟ್ಟಂಥ ಸರ್ಕಾರ ನಮಗೆ ಬೇಕಾದಂಥ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತದೆ. ಈಗಾಗಲೇ ನಮ್ಮ ಒಂದಷ್ಟು ಬೇಡಿಕೆಗಳು, ಅಂದರೆ ಪ್ಯಾಕೇಜ್ಗಳು ಬೇಕು. ಯಾವುದೇ ಒಂದು ಸರ್ಕಾರ ಲಾಕ್ಡೌನ್ ಮಾಡ್ತದೆ ಅಂತ ಇರುವಾಗ ಅದು ಮೊದಲೇ ಘೋಷಿಸಬೇಕಾದದ್ದು ಪ್ಯಾಕೇಜ್ಗಳನ್ನು. ನಿಮಗೆ ಈ ರೀತಿಯಾದಂಥ ಸಹಕಾರವನ್ನು ನಾವು ನೀಡುತ್ತೇವೆ, ಯಾವುದೇ ರೀತಿಯಲ್ಲಿ ನೀವು ಗಾಬರಿಗೊಳ್ಳಬೇಡಿ, ನಿಮಗೆ ಕೆಲಸ ಇರೋದಿಲ್ಲ, ಆರ್ಥಿಕವಾದ ಸಂಕಷ್ಟಗಳಿರ್ತದೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ಸರ್ಕಾರ ಇದೆ ಅಂತ ಅನ್ನುವಂಥ ಒಂದು ಆಶಯವನ್ನು ಒಂದು ಸರ್ಕಾರ ಕೊಡಬೇಕಾಗಿದೆ. ಆ ಆಶಯಗಳು ಇವತ್ತಿನವರೆಗೂ ಕೂಡ ಸಿಗಲಿಲ್ಲ ಅಂತ ಅನ್ನೋದು ಭಾಳ ಬೇಸರದ ಸಂಗತಿ. ಮತ್ತೆ ಜನ ನಿರೀಕ್ಷೆಯಲ್ಲಿರ್ತಾರೆ. ಫೋನ್ ಮಾಡುವಾಗ ಹೇಳ್ತಾ ಇರ್ತಾರೆ, EMI ಸಮಸ್ಯೆ ಹೇಳ್ತಾ ಇರ್ತಾರೆ, ಆರ್ಥಿಕ ಸಂಕಷ್ಟಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇವತ್ತು ಮಾಜಿ ಶಾಸಕರು, ಮಂಗಳೂರು ಉತ್ತರದ ಮಾಜಿ ಶಾಸಕರಾದಂಥ ಮೊಯ್ದೀನ್ ಬಾವ ಅವರು ನಮ್ಮ ಜೊತೆಗಿದ್ದಾರೆ. ಮೊಯ್ದೀನ್ ಬಾವ ಅವರಿಗೆ ಕಾರ್ಯಕ್ರಮದ ಸ್ವಾಗತ ಸರ್. ನಾಳೆ ಹಬ್ಬ ಆಚರಣೆ ಮಾಡ್ತಾ ಇದ್ರಿ, ಹೇಗಿತ್ತು ರಮದಾನ್ ತಿಂಗಳು ಅಂತ? ಕೊರೋನಾದೊಂದಿಗೆ ರಮದಾನ್ 2ನೇ ವರ್ಷ. ಬಹುಶಃ ಪ್ರಾರಂಭದ ಕೆಲವು ದಿವಸಗಳಲ್ಲಿ ನಮಗೆ ಮಸೀದಿಗೆ ಹೋಗುವಂಥ ಅವಕಾಶಗಳಿತ್ತು. ಮಸೀದಿಗೆ ಹೋಗಿ ತರಾಬಿ ನಮಾಜ್ ಮಾಡುವಂತಹದ್ದು ರಂಜಾನ್ ತಿಂಗಳ ಒಂದು ವಿಶೇಷತೆ. ನಾವುಗಳೆಲ್ಲ ಶಿಷ್ಟಾಚಾರವನ್ನು ಪಾಲಿಸಿ ಒಂದು ಕಡೆ ಕೊರೋನಾದ ಮಧ್ಯೆನೂ ಮಸೀದಿಗಳಲ್ಲಿ ಸರ್ಕಾರದ ಪರ್ಮಿಷನ್ ಇದ್ದಂತಹ ಸಂದರ್ಭದಲ್ಲಿ ಪ್ರಾರಂಭದ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಮಾಜ್ಗಳನ್ನು ಮಾಡ್ತಾಯಿದ್ದೆವು. ನಂತರ ಸರ್ಕಾರದ ಆದೇಶ ಬಂತು. ಖಂಡಿತವಾಗಿಯೂ ಪ್ರತಿಯೊಬ್ಬರು ಪ್ರತಿಯೊಂದು ಪ್ರದೇಶದಲ್ಲೂ ಇದನ್ನು ಪಾಲಿಸಿದ್ದಾರೆ. ಮುಖ್ಯವಾಗಿ ಕೊರೋನಾ ಕಳೆದ ಬಾರಿನೂ ನಮ್ಮ ಹಬ್ಬವನ್ನು ಮತ್ತು ರಂಜಾನ್ನ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನೋವನ್ನು ತರುವಂಥ ಕೆಲಸವನ್ನು ಮಾಡಿದೆ. ಈ ಬಾರಿನೂ ಅದೇ ಥರ, ಬಹುಶಃ ಕಳೆದ ಬಾರಿಗಿಂತಲೂ ಕಳೆದ ಬಾರಿ ಕೂಡ ರಮದಾನ್ ತಿಂಗಳಲ್ಲಿ ಈ ಒಂದು ಸಮಸ್ಯೆ ಬಂದಿತ್ತು. ಈ ಬಾರಿನೂ ಅದೇ ಸಮಸ್ಯೆ ಬಂದಿದೆ. ಬಹುಶಃ ಜನರು ಎನಿಸಿದ್ದಕ್ಕಿಂತಲೂ ಜಾಸ್ತಿ ವೇಗವಾಗಿ ಈ 2ನೇ ಕರೋನಾ ನಮ್ಮ ಕರ್ನಾಟಕದಲ್ಲಿ, ಬಹುಶಃ ಈ ಭಾಗದಲ್ಲೂ ಹರಡ್ತಾ ಇದೆ ಅಂತ ಹೇಳುವಂಥ ಮಾತನ್ನು ನಾವೆಲ್ಲರೂ ಬಹಳ ನೋವಿನಿಂದ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಈಗ ಕೋವಿಡ್-19 ಎರಡನೇ ಅಲೆ ಬಹುಶಃ ತಮ್ಮ ಭಾಗದಲ್ಲೂ ಯಾವ ರೀತಿಯ ಕಾರ್ಯಾಚರಣೆಗಳು ತಾವು ಇಳಿದಿದ್ದೀರಿ ಜನರ ಸಹಕಾರದ ಒಟ್ಟಿಗೆ ಜೊತೆಗೆ ಅಂತ? ನೋಡಿ, ಜನರು ಬಹಳಷ್ಟು ಒಂದನೇ ಆ ಹೊಡೆತದಿಂದ ಇವತ್ತು ಹೊರ ಬಂದಿಲ್ಲ. ಅದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಸಣ್ಣ ಬೀದಿ ಬದಿಯ ವ್ಯಾಪಾರ ನಡೆಸ್ತಾನಾಗಿರ್ಬೋದು, ದೊಡ್ಡದಿಂದ ಹಿಡಿದು ಸಣ್ಣ ಒಂದು ವ್ಯಾಪಾರದವನಿಗೂ ಮೊದಲನೇ ಹೊಡೆತನೇ ಬಹಳಷ್ಟು ದೊಡ್ಡ ಒಂದು ನೋವನ್ನು ಕೊಟ್ಟು ಚೇತರಿಕೆ ಆಗುವಂತಹ ಒಂದು ಸಂದರ್ಭ ಬರುವಂತಹ ಸಂದರ್ಭದಲ್ಲಿ ಸಿಡಿಲಿನಂತೆ ಎನಿಸಿದ ರೀತಿಯಲ್ಲಿ ಮಗದೊಮ್ಮೆ ಅಪ್ಪಳಿಸಿದೆ. ಬಹುಶಃ ಜನರಲ್ಲಿ ಇವತ್ತು ಯಾರ ಹತ್ರನೂ ತಾವು ಕೇಳಿ, ಅದು ದೊಡ್ಡ ಶ್ರೀಮಂತನಿಂದ ಹಿಡಿದು ಕಟ್ಟ ಕಡೆಯ ಮನುಷ್ಯನವರೆಗೂ ಇವತ್ತು ಚಿಂತೆ ಅವನ ಮುಖದಲ್ಲಿ ಕಾಡಿದೆ. ಹೌದು. ಒಂದನೇ ಚಿಂತೆ ರೋಗ ಬರುವಂತಹದ್ದು. ಬಹುಶಃ ರೋಗದಿಂದ ಈ ಬಾರಿ
ಆಗುತ್ತಿರುವಂತಹ ಸಾವುಗಳು ಬಹಳಷ್ಟು ಜನ ಚಿಂತಾಗ್ರಸ್ತರಾಗಿದ್ದಾರೆ. ಇದು ಹಿಂದೆ ಗ್ರಾಮೀಣ ಮಟ್ಟದಲ್ಲಿ ಇಷ್ಟೊಂದು ಪ್ರಬಲವಾಗಿ ಹಬ್ಬಿರಲಿಲ್ಲ. ಈಗ ಗ್ರಾಮೀಣ ಮಟ್ಟಕ್ಕೂ ಇದು ಹಬ್ಬುವಂಥ ಒಂದು ಸಂದರ್ಭ ಬಂದಿದೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳುವಂತಹದ್ದು, ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೊರೋನಾದಿಂದ ಆ ಆಕ್ಸಿಜನ್ನ ಕೊರತೆ ಈ ಭಾಗದಲ್ಲಿ ಕಂಡು ಬಂದ್ರೂ ಮತ್ತು ವೆಂಟಿಲೇಟರ್ನ ಕೊರತೆ ಕಂಡು ಬಂದ್ರೂ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಆದಂತಹ ಚಿತ್ರಣ ಇಲ್ಲಿ ಆಗಲಿಲ್ಲ ಅಂತ ಹೇಳುವಂತಹ ಒಂದು ನೆಮ್ಮದಿ ಒಂದು ಕಡೆ ಆದರೆ, ಬಹುಶಃ ಈ ಭಾಗದ ಪ್ರಮುಖ ಹಾಸ್ಪಿಟಲ್ಗಳು, ಮೆಡಿಕಲ್ ಕಾಲೇಜ್ ಇದ್ದಂತಹ ಒಂದು ಪ್ರಮುಖ ಪ್ರದೇಶ, ಅದು ಮುಖ್ಯ ಕಾರಣವಾಗಿದೆ ಅಂತ ಹೇಳುವಂತಹದ್ದನ್ನು ನಾವು ಈ ಬಾರಿ ಆರೋಗ್ಯದ ಮಟ್ಟಿಗೆ ನೆಮ್ಮದಿ ಇದೆ ನಮಗೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ಇರುವಂತಹ ಸಂದರ್ಭದಲ್ಲಿ ಆಸ್ಪತ್ರೆ ಕಡ್ಡಾಯವಾಗಿರ್ತದೆ. ಅದೇ ಥರ ದೇಶದಲ್ಲೇ ಅತ್ಯಂತ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂತಹ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲೆ. ಹೌದು. ಸರಿ, ನಡುವೆ ವಿಟ್ಲದಿಂದ ಹಮೀದ್ ಅವರಿದ್ದಾರೆ, ಪತ್ರಕರ್ತರು. ನಮಸ್ಕಾರ ಹಮೀದ್ ಅವರೇ, ಮಾತಾಡಿ. ನಮಸ್ಕಾರ ಸರ್, ಹಮೀದ್ ವಿಟ್ಲ ಹೇಳಿ. ಅಸ್ಸಲಾಂ ವಲೈಕುಂ. ವಾಲೇಕುಂ ಸಲಾಂ. ನಾನು ಪತ್ರಕರ್ತ ಸಂಜೆವಾಡಿ. ಹೇಳಿ ಹಮೀದ್ ಅವರು. ಕಟ್ಟಡ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗಿ ಎನ್ನುವ ಸರ್ಕಾರವು ಅವರಿಗೆ ವಾಹನ ಸೌಲಭ್ಯ ಕೆಲಸಗಾರರಿಗೆ ಪರದಾಡುತ್ತಿದ್ದಾರೆ. ಕೆಲವರಿಗೆ ಹೋಗ್ಲಿ ಆಗ್ತದೆ, ಕೆಲವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೀಗೆ ಕೆಲಸವಿಲ್ಲದ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಸರ್ಕಾರ ಸಹಾಯಧನ ಕೊಡಬಹುದು. ಈ ಬಗ್ಗೆ ನೀವೇನು ಎನ್ನುತ್ತೀರಿ ಸರ್? ನೋಡಿ ಹಮೀದ್ರೆ, ಇದು ಸರ್ಕಾರ ಯಾವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿದೆ ಮತ್ತು ಇತರ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ನಮ್ಮ ಪಕ್ಕದಲ್ಲಿ ಸರ್ಕಾರ ಇರಲಿಲ್ಲ, ಇಲ್ಲಿ ಕೇರಳದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಆಡಳಿತದ ಸಂದರ್ಭದಲ್ಲಿ ಈಗ ಅಲ್ಲಿ ಬಂದಿದೆ. ಅದೇ ಥರ ತಮಿಳುನಾಡಲ್ಲಿ ಒಂದು ಸರ್ಕಾರ ಬಂದಿದೆ. ಬಹುಶಃ ಆಂಧ್ರದಲ್ಲೂ ನಮ್ಮ ಪರಿಸರದ ಮಟ್ಟಿಗೆ ನಾವು ನೋಡೋಣ. ಈ 3-4 ರಾಜ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಅಗಾಧ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ನಾಗರಿಕರನ್ನು ಸ್ಪಂದಿಸಬೇಕು ಅಂತ ಹೇಳುವಂತಹದ್ದು ನಮ್ಮ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು. ಆ ಭಾಗದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಅವರು ಕೊಡ್ತಾ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ. ಈಗ ಅದು ನಮ್ಮ ಪಕ್ಕದ ರಾಜ್ಯ, ಅಕ್ಕಪಕ್ಕದ ರಾಜ್ಯದಲ್ಲಿ ನಾನು ಹೇಳುವಂತಹದ್ದು, ಅದು ಯಾಕೆ ನಮ್ಮ ರಾಜ್ಯದಲ್ಲಿ ಆ ವ್ಯವಸ್ಥೆಯನ್ನು ಮಾದರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಈ ಭಾಗದ ನಾನು ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗೆ ಸರಿಸಮಾನದವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅದೇ ಥರ ಈ ಭಾಗದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಆ ಪಕ್ಷದ್ದು, ಬಹುಶಃ ಅದು ಸರಿಸಮಾನದವರು. ಇವರೆಲ್ಲ ಅದರ ಬಗ್ಗೆ ಚಿಂತೆ ಮಾಡಬೇಕಿತ್ತು. ಬಹುಶಃ ಅದನ್ನು ಮಾಡ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಇವತ್ತು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ಮೇಸ್ತ್ರಿ ಕೂಲಿ ಕಾರ್ಮಿಕ, ಅವನು ಕೆಲಸ ಮಾಡ್ಬೋದು, ಕಟ್ಟಡ ಕೆಲಸ ಮಾಡ್ಬೋದು ಅಂತ ಹೇಳಿ. ಬಹುಶಃ ದೊಡ್ಡ ವ್ಯವಸ್ಥೆಯಲ್ಲಿರುವಂಥವ್ರು, ದೊಡ್ಡ ಬಿಲ್ಡರ್ಗಳು ಅವನನ್ನು ಕಾರ್ನಲ್ಲಿ ಪಾಸ್ ಮಾಡಿಕೊಂಡು ಕೊಂಡೋಗುವಂಥ ವ್ಯವಸ್ಥೆ ಮಾಡ್ಬೋದು. ಆದರೆ ಸಾಮಾನ್ಯ ಕಾಂಟ್ರಾಕ್ಟ್ರು ಅವನ ಹತ್ರ ಇರೋದೊಂದು ಬೈಕು, ಆ ಬೈಕ್ನಲ್ಲಿ ಎಷ್ಟು ಜನವನ್ನು ಕರ್ಕೊಂಡು ಹೋಗ್ಬೋದು? ಬಹುಶಃ ಆ ಜನ ನಡ್ಕೊಂಡು ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಇಂಥ ತೊಂದರೆಗಳು ಸಾಮಾನ್ಯ ಜನರಲ್ಲಿ ಹೋಗುವಾಗ ತೊಂದರೆ ಆಗ್ತದೆ, ಬರುವಾಗ ತೊಂದರೆ ಆಗೋದು ಅಲ್ಲ, ಅವನಿಗೆ ಹೋಗುವ ಪರಿಸ್ಥಿತಿ ಇಲ್ಲ. ಕನಿಷ್ಠ ಪಕ್ಷ ಅವನು ಪಾಸ್ ತೆಗೆಯುವಂತ ಅವ್ನು ಲೆಟರ್ ಇಲ್ಲಿಂದ ಮಾಡ್ತಾನೆ. ಇಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ದಾರರು, ದೊಡ್ಡವರದ್ದು ಬಿಡಿ, ಯಾವ ರೀತಿಯಲ್ಲಾದ್ರೂ ಅವರು ಲೆಟರ್ ಮಾಡಿಕೊಂಡು ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಇಲ್ಲಿ ಮೇಜರ್ ಆಗಿರುವಂತಹವರು ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳು, ಅವರೊಂದಿಗಿರುವಂತಹ ಮೇಸ್ತ್ರಿ ಮತ್ತು ಸಿಬ್ಬಂದಿಗಳು, ಅವ್ರು ಯಾವ ರೀತಿಯಲ್ಲಿ ಹೋಗ್ಬೇಕು, ಯಾವ ರೀತಿಯಲ್ಲಿ ಬರಬೇಕು ಅಂತ ಹೇಳುವಂತಹ ಪ್ರಶ್ನೆ ಇವತ್ತು ಜನರನ್ನು ಕಾಡಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಮೊನ್ನೆಲ್ಲ ಬಹುಶಃ ಎಲ್ಲ ಕಟ್ಟಡ ಕಾರ್ಮಿಕರ ಮೇಲೇನು ಕೂಡ ಬೈಕ್ ಸೀಸ್ ಆಗಿರುವಂತದ್ದು, ಇಂಥ ಘಟನೆಗಳು ನೋಡಿ. ಪೊಲೀಸರು ಕೂಡ ಇದನ್ನು ಕೇಳಲಿಲ್ಲ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತದೆ. ನೋಡಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ರಾತ್ರಿ ಬೆಳಗಾಗದವರಿಗೆ ಜನಕ್ಕೆ ಗೊತ್ತಿಲ್ಲ ನಾಳೆ ಕೆಲಸಕ್ಕೆ ಅಂತ ಪಾಪ ಅವನ ಬೈಕ್ ಹಿಡಿದುಕೊಂಡು ಹೋಗ್ತಾನೆ. ಬಹುಶಃ ಮೀಡಿಯಾದಲ್ಲಿ ಅವರು ಟಿವಿಯಲ್ಲಿ ಹೇಳಿದ ತಕ್ಷಣ ಎಲ್ಲ ಜನರಿಗೆ ಮುಟ್ತದ. ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಘೋಷಣೆಗಳನ್ನು ಮಾಡುದು, ಘೋಷಣೆ ಮಾಡಿಕೊಂಡು ಮರುದಿವಸ ಇಮಿಡಿಯೇಟ್ ಆಗಿ ಇವತ್ತು ನಿಮ್ದು ಈ ತರ ಇದೆ, ಕಂಟಿನ್ಯೂ ಮಾಡಿದ್ದೇವೆ ಅಂತ ಹೇಳಿ ಅದರ ಮೇಲೆ ಈ ಒಂದು ಜನರ ಮೇಲೆ ಆಗುವಂತಹ ದಬ್ಬಾಳಿಕೆ. ಆ ಪೊಲೀಸರು ಬಹುಶಃ ನಮ್ಮಲ್ಲಿ ಲಾಠಿ ಏಟಿನ
ಒಂದು ವ್ಯವಸ್ಥೆ ಆಗಿಲ್ಲ ದೇವರ ದಯದಿಂದ. ಹೌದು. ನಾನು ಪೊಲೀಸರಲ್ಲಿ, ಈ ಭಾಗದ ಜಿಲ್ಲೆಯ ಪೊಲೀಸರಲ್ಲಿ ಮನವಿ ಮಾಡೋದು, ಖಂಡಿತ ನಿಮಗೆ ಹಿರಿಯ ಅಧಿಕಾರಿಗಳಿಂದ ಇವತ್ತು ಒತ್ತಡ ಇದೆ. ಒತ್ತಡ ಇರುವುದನ್ನು ನಾನು ತಪ್ಪು ಅಂತೇಳಿ ಹೇಳೋದಿಲ್ಲ. ಯಾತಕ್ಕಾಗಿ ಅಂತ ಹೇಳಿದರೆ ನಮ್ಮನ್ನು ರಕ್ಷಿಸಲಿಕ್ಕಾಗಿ ತಾವು ಮಾಡುವಂಥ ಕೆಲಸ. ಆದರೆ ತಾವು ಈ ಭಾಗದಲ್ಲಿ ಬುದ್ಧಿವಂತ ಜನರಿದ್ದಾರೆ, ಯಾರು ತಿಳುವಳಿಕೆ ಅವಿವೇಕಗಳು ಇಲ್ಲ, ಕೆಲವು ಪರ್ಸೆಂಟ್ ಇರ್ಬೋದು. ಆದರೆ ದಯವಿಟ್ಟು ಪ್ರಾರಂಭಿಕ ಹಂತದಲ್ಲಿ 1 ದಿವಸ 2 ದಿವಸ ಅವರಿಗೆ ಅವರು ತಮ್ಮ ವಾಹನವನ್ನು ಸೀಸ್ ಮಾಡ್ತೇನೆ ಅಂತ ಹೇಳುವಂಥ ಇದು ಮಾಡೋದಕ್ಕಿಂತಲೂ ವಾರ್ನಿಂಗನ್ನು ಮಾಡಿ ಮುಂದಿನ ಹಂತದಲ್ಲಿ ತಾವು ತಮ್ಮ ಕಾರ್ಯವೈಖರಿಗಳನ್ನು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನಾವು ಚಿತ್ರಣಗಳನ್ನು ನೋಡ್ತಾ ಇದ್ದೇವೆ, ಮಹಿಳೆಯರಿಗೆ ಹೊಡೆಯುವಂತಹದ್ದು. ಇವತ್ತು ಯಾವ ಒಂದು ನ್ಯಾಯವಾದಿ ಹೇಳ್ತಾ ಇದ್ದಾರೆ, ಪೊಲೀಸರಿಗೆ ಲಾಠಿ ಪ್ರಹಾರ ಮಾಡುವಂತಹ ವ್ಯವಸ್ಥೆ ಖಂಡಿತ ಇಲ್ಲ. ಕಾನೂನಾತ್ಮಕವಾಗಿ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನಲ್ಲಿಲ್ಲ. ಹೌದು, ಅಂದ್ರೆ ಲಾಕ್ಡೌನ್ ಅನ್ನು ಕೂಡ ಮಾಡಲಿಲ್ಲ ಸರ್ಕಾರ, ಕಟ್ಟುನಿಟ್ಟಿನ ಬಿಗಿ ಕ್ರಮ ಅಂತ ಮಾತ್ರ ಮಾಡಿ ಹೇಳಿರೋದು. ಸೆಕ್ಷನ್ ಇದೆ, ಕರೆಕ್ಟ್ ಸೆಕ್ಷನ್ ಇದೆ, ಗುಂಪು ಕೂಡಬಾರದು ಅಂತ ಅನ್ನೋದು. ಆದ್ರೆ ಒಬ್ಬ ಕೆಲಸಕ್ಕೆ ಹೋಗುವವನು ಬೈಕಲ್ಲಿ ಹೋಗುವಾಗ ಅವನು ಕಾರಣ ಕೇಳದೆ, ರಿಕ್ಷಾದಲ್ಲಿ ಹೋಗ್ತಾರೋ ಕಾರಣ ಕೇಳದೆ ಹೊಡೆಯುವಂಥದ್ದು ಅಕ್ಷತ ಅಪರಾಧ. ಕಾನೂನತೆಯಾಗಿ ಇವತ್ತೊಂದು ನ್ಯಾಯವಾದಿಗಳು ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಂದದನ್ನು ನಾನು ಕೇಳ್ಕೊಂಡಿದ್ದೇನೆ. ಖಂಡಿತವಾಗಿಯೂ ಹೊಡೆಯುವಂತಹದ್ದು ತಪ್ಪು. ಏನು ಕೆಲವು ಕಡೆ ಆಗುತ್ತಿರುವಂತಹ ಚಿತ್ರಣವನ್ನು ನೋಡಿದರೆ ನಾವು ಎಷ್ಟೋ ಪಾಲು ಬೆಟರ್ ಇದ್ದೇವೆ. ಬಹುಶಃ ಈ ಭಾಗದಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು ಇದ್ದಾರೆ. ಕೆಲವು ಪೊಲೀಸ್ಗಳು ಇರ್ಬೋದು, ಅಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಫಾರ್ ಬೆಟರ್ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಕಮಿಷನರ್ ಅನ್ನು ನಾನು ಗೌರವಿಸ್ತೇನೆ. ಆದ್ರೆ ಕಮಿಷನರ್ ಅಲ್ಲಿ ಕೆಲವು ತಾವು ಒತ್ತಡದ ಮೇಲೆ ನಡ್ಕೊಂಡು ಬಂದು ವ್ಯವಸ್ಥೆಗಳನ್ನು ಮಾಡಿ ಅದು ಇದು ಅಂತ ಹೇಳಿದಿರ. ಆದ್ರೆ ತಮ್ಮ ತಪ್ಪಿನ ಅರಿವಾಗಿ ತಾವು ಇಮಿಡಿಯೇಟ್ ಆಗಿ ತೆಗೆದುಕೊಂಡಿದ್ದೀರಾ. ನಡ್ಕೊಂಡು ಯಾರು ಬಂದು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ? ಈಗ ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಂಥ ಮಾತು ತಮಗೆ ಗೊತ್ತಿದೆ. ಮತ್ತು ಇಲ್ಲಿ ನಾನು ADC ಮತ್ತು DC ಅವರಲ್ಲಿ ಇನ್ನೊಂದು ಮನವಿಯನ್ನು ಮಾಡುವಂತಹದ್ದನ್ನು ಮಾಡಬೇಕಾಗ್ತದೆ. ಇವತ್ತು ನನಗೆ ಅನೇಕ ಕಾಲ್ಗಳು ಬರ್ತಾ ಇದೆ. ಬಹುಶಃ ಜಿಲ್ಲಾಡಳಿತ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಈ ಕಾನೂನನ್ನು ಪಾಲನೆ ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯಿಂದ ಈ ಕರೋನಾವನ್ನು ನಿಗ್ರಹ ಮಾಡಲಿಕ್ಕೆ, ಆ ನಮ್ಮ ಚೈನನ್ನು ಬ್ರೇಕ್ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಕೆಲವು ಅಂಗಡಿಗಳಲ್ಲಿ, ಇವತ್ತು ರೇಷನ್ ಅಂಗಡಿಗಳಲ್ಲಿ ಅವರು ಸಾಮಾನು ತರಲಿಕ್ಕೆ ಹೋಗಬೇಕು. ತಾವು ಕೊಟ್ಟಿರುವಂಥ ಟೈಮಿನಲ್ಲಿ ಅವ್ರು ನಡ್ಕೊಂಡೇ ಹೋಗಿ ತೆಗೆದುಕೊಂಡು ಬರುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕ್ಯೂ ಅಷ್ಟೇ 9 ಗಂಟೆ ಅಷ್ಟೊತ್ತಿಗೆ ಬಂದ್ ಮಾಡಬೇಕು ಅಂತ ಹೇಳುವಂಥ ಆದೇಶ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ಇವತ್ತು ಪಡಿತರ ವ್ಯವಸ್ಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಬಹುಶಃ ತಾವು ಹೇಳಿಕೆಯಲ್ಲಿ ಎಲ್ಲ ಕೊಡ್ತಾ ಇದ್ದೀರಾ, ನಾವು ವ್ಯವಸ್ಥೆ ಮಾಡಿ ಮನೆಗೆ ಮುಟ್ಟಿಸುವಂಥ ಕೆಲಸ ಗ್ರಾಮ ವ್ಯವಸ್ಥೆಯಿಂದ ಪಂಚಾಯತ್ ಮೂಲಕ ಆ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೀರಾ. ಇದು ಇನ್ನೂ ಸಕ್ಸಸ್ ಆಗಿಲ್ಲ. ಅದನ್ನು ತಾವು ದಯವಿಟ್ಟು ಆ ಭಾಗದ ಇದನ್ನೇ ನಾನು ನಿಮ್ಮಲ್ಲಿ ಕೇಳ್ತಾ ಇರುವಂಥದ್ದು. ಅಲ್ಲಲ್ಲಿ ಗ್ರಾಮ ಮಟ್ಟದಲ್ಲಿ PDOಗಳಿಗೆ, ಪಂಚಾಯತ್ಗಳಿಗೆ ಅವಕಾಶ, ಇದು ಮನೆ ಮನೆಗೆ ಹೋಗಿ ತಲುಪಿಸಬೇಕು ಅಂತ ಅನ್ನೋದು ಹೇಳಿದ್ದಾರೆ. ಅಂದರೆ ಎಲ್ಲೆಲ್ಲ ಕೋವಿಡ್ ಬಂದಿರುವಂಥ ಪೇಷಂಟ್ಗಳು ಅಲ್ಲಿ ಅವರ ಮನೆಗೆ ತಲುಪಿಸಬೇಕು ಅಂತ ಅನ್ನುವಂಥದ್ದು, ಮತ್ತು ಸರ್ಕಾರದ ಪ್ಯಾಕೇಜ್ಗಳ ಬಗ್ಗೆಗೂ ಕೂಡ ಅವ್ರು ನಿಗಾ ವಹಿಸಬೇಕು ಅಂತ ಅನ್ನುವಂಥದ್ದು ತಾವು ಗಮನಿಸಿದ್ದೀರಾ? ಮಂಗಳೂರು ಉತ್ತರದಲ್ಲಿ ನೋಡಿ, ನನಗೆ ಮಂಗಳೂರು ಉತ್ತರದ ಕ್ಷೇತ್ರದ ಕೆಲವು ಪಂಚಾಯತ್ಗಳಿಂದೆಲ್ಲ ಬಂದಿರುವಂತಹದ್ದು. ಆ ಭಾಗಕ್ಕೆ ಹೋಗಿ ನಾವು ಮುಟ್ಟಿಸಬೇಕಾದಂತಹದ್ದು ನಮ್ಮ ಸಾಮಾಜಿಕ ಕಳಕಳಿ. ಇಲ್ಲಿ ಏನಾಗ್ತಾ ಇದೆ, ಪಂಚಾಯತ್ ಮೆಂಬರ್ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಾನೆ. ಅವನಿಗೆ ಏನ್ ಬೇಕು, ಅವನ ಪ್ರಕಾರದಲ್ಲಿ ಅವನ ವ್ಯವಸ್ಥೆಯನ್ನು ಮಾಡಿಸಿ ಮುಗಿಸ್ತಾನೆ. ಇದು ಶುದ್ಧ ತಪ್ಪು. ಅಲ್ಲಿ ಸಾಮಾಜಿಕವಾಗಿ ಪ್ರತಿಯೊಬ್ಬರ ಮನೆಗೂ ಅದು ಪಕ್ಷ ಭೇದವಿಲ್ಲದೆ ಮುಟ್ಟಿಸುವಂತಹ ಕೆಲಸ ಆಗಬೇಕು. ಈಗ ಲಸಿಕೆ ಹಾಕುವಂತಹದ್ದನ್ನು ನಾನೊಂದು ಉದಾಹರಣೆಗೆ ನಾನು ತೆಗಿತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಏನಾಗಿದೆ, ನಾನೊಂದು ಪರಿಚಯ ಉಂಟು ಅಂತೇಳಿ ಇನ್ಫ್ಲುಯೆನ್ಸ್ ಮಾಡಿ, ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಲಸಿಕೆ ಹಾಕೋದ್ರ ಬಗ್ಗೆ ಅವ್ರಿಗೆ ಕೊಡಿ ಅಂತೇಳಿ ಯಾರಿಗೂ ಇದುವರೆಗೆ ಒಂದು DHOಗೆ ಕಾಲ್ ಮಾಡಿಲ್ಲ. ಬಹುಶಃ ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಹೋಗಿದ್ದೇನೆ. ಲಸಿಕೆ ಪಡೆಯುವಂತಹದ್ದು ಪ್ರತಿಯೊಬ್ಬನ ಹಕ್ಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲಸಿಕೆ ಬರುವಂತಹದ್ದು ಸರ್ಕಾರದ ಮೂಲದಿಂದ ಕಮ್ಮಿ ಆಗಿದೆ. ಇವತ್ತು ಕೋವಿಡ್ ಶೀಲ್ಡ್ 1ನೇ ಇದನ್ನು ಕೊಟ್ಟವರು ತಮ್ಮ ಟೈಮ್ ಅವಧಿ ಮುಗಿದು ಅವರು ಕೆಲವರು ಈಗ ಆ ಸರ್ಕಾರದ ಆದೇಶ, ಜಿಲ್ಲಾಡಳಿತದ ಆದೇಶ ಏನು ಉಂಟು ಅಂತ ಹೇಳಿದ್ರೆ, ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದರ ಮೂಲಕ ನಾವೇ ಕರೀತೇವೆ ಅಂತ ಹೇಳಿ. ನಾನು ಈ ಸಂದರ್ಭದಲ್ಲಿ ಕೇಳುವಂತಹದ್ದು, ಈಗ ಓಕೆ, ಎಲ್ಲ ಎಜುಕೇಟೆಡ್ ಇದ್ದವರಿಗೆ ಯಾವ ರೀತಿಯಲ್ಲಿ ನಾವು ಬುಕ್ ಮಾಡಬೇಕು ಅದನ್ನು ಮಾಡಬೇಕು ಮಾಡ್ತಾರೆ.
ಗ್ರಾಮೀಣ ಭಾಗದಲ್ಲಿ ಅನೇಕ ಜನರಿದ್ದಾರೆ, ಅವರಿಗೆ ಹಾಗೆ ಹೇಳುದು ಹೇಗೆ ಮಾಡೋದು ಅಂತ ಹೇಳುವಂತ ವ್ಯವಸ್ಥೆನೇ ಗೊತ್ತಿಲ್ಲ. ನೋಂದಣಿ ಮಾಡೋದು ಹೇಗೆ ನೋಂದಣಿ ಮಾಡೋದು ಅಂತೇಳಿ ಗೊತ್ತಿಲ್ಲ. ನೀವು ಅದನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವ್ರ ಪಾಪ ಇಲ್ಲಿ ಸ್ಕೂಲ್ನಲ್ಲಿ ಇವತ್ತು ಕೊಡ್ತಾರಂತೆ, ಲಸಿಕೆ ಬರ್ತದೆ ಅಂತ ಹೇಳಿ ಬೆಳಗ್ಗೆ ನೇರವಾಗಿ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು 15 ಜನರು 20 ಜನರಿಗೆ ಕೊಡ್ತಾರೆ, ಮುಗೀತು ಇವತ್ತು ಅಂತ ಹೇಳಿ ಹಾಗೆ ವಾಪಸ್ ಹೋಗೋರು ಎಷ್ಟೋ ಜನ ಇದ್ದಾರೆ. ಬಹುಶಃ ಇಂಥ ವ್ಯವಸ್ಥೆಗಳಲ್ಲಿ ತಮ್ಮ ತಂಡ ಇವತ್ತು ಆಶಾ ಕಾರ್ಯಕರ್ತರಿದ್ದಾರೆ, ಯಾವ ರೀತಿಯಲ್ಲಿ ನಮ್ಮಲ್ಲಿ ಸಿದ್ಧಪಡಿಸಿದಂಥ ಲಿಸ್ಟ್ ಅಲ್ಲಿಗೆ ಹೋಗಿ ಕೊಡಿಸುವಂಥ ಕೆಲಸಕ್ಕೂ ಈ ಭಾಗದಲ್ಲಿ ಸಮಾಜ ಸೇವಕರ ಮೂಲಕ ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಹುಶಃ ಜನ ಇವತ್ತು ಪ್ರತಿಯೊಬ್ಬರಿಗೂ ಜೀವದ ಮೇಲೆ ಆ ಒಂದು ಬೆಲೆಯನ್ನು ಕೊಟ್ಟು ಈ ಔಷಧಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಯಾರಾಗಿದ್ದಾರೆ. ಅದು ಸಾಕಾದ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು. ಸರ್, ಒಂದು ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ಬಳಿಕ ಮತ್ತೆ ಬನ್ನಿ.
ಹೌದು, ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಪಕ್ಷದ ಜನ ಮುಖಂಡರುಗಳು ಏನಿದ್ದಾರೆ ಅವರು ಜನರ ಜೊತೆ ಇರಬೇಕು, ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಪಾಲ್ಗೊಳ್ಳಬೇಕು, ಅದನ್ನು ಸಹನೆಯಿಂದ ಆಲಿಸಬೇಕು, ಮತ್ತು ಅದಕ್ಕೆ ಏನು ಪರಿಹಾರಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ ಅನ್ನೋದು. ಆಡಳಿತ ಪಕ್ಷ ಹೇಗೆಯೋ ಹಾಗೆ ವಿರೋಧ ಪಕ್ಷಗಳು ಕೂಡ ಆ ಪಾತ್ರವನ್ನು ತೆಗೆದುಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷದ MLAಗಳು ಜೊತೆಗೆ ವಿರೋಧ ಪಕ್ಷದ ಮುಖಂಡರುಗಳು ಕೂಡ ಬರ್ತಾ ಇದ್ದಾರೆ. ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ, ಆಲಿಸ್ತಾರೆ, ಒಂದಷ್ಟು ಪರಿಹಾರಗಳು ಅವರಿಂದಲೂ ಕೂಡ ಸಿಗುತ್ತಾ ಅಂತ ನೋಡೋಣ ಅಂತ ಅನ್ನುವಂಥದ್ದು. ಓಕೆ, ಮೊಯ್ದೀನ್ ಬಾವ ಅವರು ಇದ್ದಾರೆ, ನಾವು ಈಗಾಗಲೇ ಮಾತಾಡ್ತಿದ್ದೀವಿ ಸರ್. ಒಬ್ಬರು ಫೋನ್ ಕರೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಇಲ್ಲಿಂದ? ನಾನು ಶಶಿಕಲಾ ಅಂತೇಳಿ. ಹಾಂ, ಶಶಿಕಲಾ ಅಕ್ಕ ಹೇಳಿ. ಮೊಯ್ದೀನ್ ಬಾವರಲ್ಲಿ ನಾನು ಕೇಳುದು, ಸರ್ಕಾರ ಎಲ್ಲಿ ಬಡವರ ಜೊತೆ ನಿಂತಿದೆ? ಸಿದ್ದರಾಮಯ್ಯ ಅವರು ಮಾಡಿದ ರೇಷನ್ ಅಕ್ಕಿಯನ್ನೇ ಕಿತ್ಕೊಂಡ ಸರ್ಕಾರ ಬಡವರ ಜೊತೆ ಕೊರೋನಾ ಟೈಮಲ್ಲಿ ಎಲ್ಲಿ ನಿಂತಿದೆ? ಅಲ್ಲ, ಎಷ್ಟೋ ಮನೆಗಳಲ್ಲಿ ಸ್ವಸಹಾಯ ಸಂಘದಿಂದಲೋ ಅಲ್ಲ ಬ್ಯಾಂಕಿಂದಲೋ ಸಾಲ ತಕೊಂಡವರಿದ್ದಾರೆ. ಆದ್ರೆ ಅವರಿಗೆ ಏನ್ ಏರ್ಪಾಡು ಮಾಡಿದೆ ಸರ್ಕಾರ? ಏನು ಮನೆ ಲೋನ್ ಎಲ್ಲ ಮಾಡುವಂತವ್ರಿದ್ದಾರೆ, ಅವ್ರು ಎಲ್ಲಿಂದ ಕಟ್ಟಬೇಕು ಸರ್ ಲೋನ್? ಏನು ಇಂಟ್ರೆಸ್ಟ್ ಕಡಿಮೆ ಮಾಡಲ್ಲ. ಆದ್ರೆ ಮೊಯ್ದೀನ್ ಬಾವ್ರ ಟೈಮ್ ಮೊದ್ಲಿನ ಸಲ ಕೊರೋನಾ ಟೈಮಲ್ಲಿ ಮೊಯ್ದೀನ್ ಬಾವ್ರ ಎಲ್ಲ ಮನೆ ಹುಡುಕಿ ಎಲ್ಲ ಕಿಟ್ಗಳನ್ನು ತಲುಪಿಸಿದ್ದಾರೆ. ಆದ್ರೆ ಈಗ ಎಲ್ಲಿದೆ ಬಡವರ ಮನೆಯಲ್ಲಿ ಸರ್? ಬಡವರ ಮನೆಗೆ ಏನು ಉಪಯೋಗ ಅಂತ ಹೇಳಿ ಮಾಡಿದ್ದಾರೆ ಇವರು? ಬೆಳಿಗ್ಗೆ ಕೊರೋನಾ ಬರುದಿಲ್ವಾ? 10 ಗಂಟೆ ತನಕ ಜನರು ಕಿಕ್ಕಿರಿದು ಮಾರ್ಕೆಟ್ ಅಲ್ಲೆಲ್ಲ ಇರುವಾಗ ಕೊರೋನಾ ಬರುದಿಲ್ವಾ? ಕೊರೋನಾ ಆಗ ಇರುದಿಲ್ವಾ? ಇವ್ರು ಬೇಕಾದ್ರೆ ಒಂದು ಬಡವರ ಅಕೌಂಟಿಗೆ ಇಷ್ಟು ಅಂತ ಹೇಳಿ ಹಾಕಿ ಒಂದು ದಿನ ಎಲ್ಲ ಸಾಮಾನು ಕೊಂಡೋಗಿ ಇಟ್ಟುಕೊಂಡು ಮತ್ತೆ ಬೇಕಾದ್ರೆ ಲಾಕ್ ಡೌನ್ ಮಾಡ್ಲಿ. ಇದು ಯಾವುದೇ ಇಲ್ಲದೆ ದಿನ ಇದ್ದಾಗೇನೆ ಇದ್ದು ಈ ಜನರನ್ನೆಲ್ಲ ಸುಮ್ಮನೆ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳಿಸಿ ಯಾವ ಸರ್ಕಾರ ಇದು? ಏನ್ ಮಾಡ್ತಾ ಇದ್ದಾರೆ ಇವರು? ಅಂದ್ರೆ ನೋಡಿ, ಈ ಕಾರ್ಯಕ್ರಮದ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾದ ಮೂಲಕ ಶಶಿಕಲಾ ಮೇಡಮ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಮಾಡೋದಕ್ಕಿಂತ ಮೊದಲು ನೀವು ಪ್ಯಾಕೇಜ್ ಅನ್ನ ನೀವು ಘೋಷಣೆ ಮಾಡಬೇಕು. ಅಲ್ಲಿ ನಾವು ಹೋಗ್ತೇವೆ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇನ್ನು ನಾವು ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಅಲ್ಲಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ತನಕ ಲೈನ್ ನಿಂತುಕೊಂಡು ಕೋವಿಡ್ ಇಂಜೆಕ್ಷನ್ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ. ಹಾಗಾಗಿ ಜನರ ಸಮಸ್ಯೆಯನ್ನು ಇವರು ಎಲ್ಲಿ ಕೇಳ್ತಾರೆ? ಜನರಿಗೆ ಯಾವ ಸರ್ಕಾರ ಮಾಡಿದ್ದೇನು ಬಡವರಿಗೆ ಅಂತ ಹೇಳಿ ಈಗ ನಾವೀಗ ಕಣ್ಣಾರೆ ಕಾಣ್ತಾ ಇದ್ದೇವೆ. ಒಬ್ಬರು ಹೇಳ್ತಾರೆ ಶವ ತೆಗೆಯುವುದು ಹಿಂದೂಗಳು ಬೇಡ, ಇದೇ ಶವ ಇಟ್ಟುಕೊಂಡು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲ, ಎಲ್ಲ ಕಡೆನೂ ನಾವು ಸಹೋದರತ್ವದಿಂದ ಬದುಕಬೇಕು ಅಂತ ಹೇಳಿ ಕಾಯುವವರು ಇವರು ನಮ್ಮನ್ನು ಒಡೆದು ಆಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಎಸ್ ಮೇಡಮ್, ಶಶಿಕಲಾ ಮೇಡಮ್, ಥ್ಯಾಂಕ್ ಯು. ತಮ್ಮ ಒಳ್ಳೆ ಒಂದು ಪ್ರಶ್ನೆಯನ್ನು ಶಶಿಕಲಾ ಅವರು ಕೇಳಿದರು. ನಿಜಕ್ಕೂ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ ದೇವರಿಗೆ ಗೊತ್ತು. ಅಟ್ಲೀಸ್ಟ್ ಪಕ್ಕದಲ್ಲಿರುವಂತಹ ಸರ್ಕಾರಗಳ ಒಂದು ಯೋಜನೆಗಳನ್ನು ಆದರೂ ನೋಡಿ ನಮ್ಮ ರಾಜ್ಯದಲ್ಲಿ ಮಾಡ್ಬೋದು. ನಾನು ಕೇಳ್ತಾ ಇದ್ದೇನೆ, ಸರ್ಕಾರ ಒಂದು ಕಡೆ ಆ ಥರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಏನು ಕೈಕಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳುವಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನನ್ನ ಶಾಸಕರನ್ನೇ ನಾನು ಕೇಳ್ತಾ ಇದ್ದೇನೆ. ಈ ಭಾಗದಲ್ಲಿ ನಾನೊಮ್ಮೆ ಅವರನ್ನು ಪತ್ರಿಕೆಯಲ್ಲಿ ನೋಡಿದ್ದೇನೆ. ಯಾವುದು ಒಂದು ಆಕ್ಸಿಜನ್ನು ಬಹುಶಃ ಬಹರೇನಿಂದ ಬಂದಂತಹ ಉಡುಗೊರೆಯಾಗಿ ಬಂದಂತಹ ಆಕ್ಸಿಜನನ್ನು ಹೋಗಿ ಇದು ಮೋದಿ ತಂದಿದ್ದಾರೆ ಅಂತ ಹೇಳುವಂಥ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ಪೋರ್ಟಿಗೆ ಹೋಗಿದ್ದಾರೆ. ಬಹುಶಃ ಅದು ಕಳಿಸಿದ್ದು ರೆಡ್ ಕ್ರಾಸ್ ಸಂಸ್ಥೆಗೆ. ಆ ಭಾಗದಲ್ಲಿರುವಂತಹ ಭಾರತೀಯ ಮೂಲದ ಬಹರೈನ್ ದೇಶದಲ್ಲಿ ದುಡಿಯುತ್ತಿರುವಂತಹ ಅವರು ಆ ಭಾಗದಲ್ಲಿ ಅಲ್ಲಿಯ ರಾಜರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಸಂಸ್ಥೆಗೆ ಅಲ್ಲಿಯ ಉಡುಗೊರೆಯಾಗಿ ಕಳಿಸಿದಂಥದ್ದು. ನಾವು ಆ ಸಂದರ್ಭದಲ್ಲಿ ಯಾರಾದರೂ ಬಹರೈನ್ ದೇಶದ ಆ ಒಂದು ರಾಜರಿಗೆ ಒಂದು ಧನ್ಯವಾದ ಹೇಳುವಂಥ ಕೆಲಸವನ್ನು ಮಾಡಿದರೆ ಆಗ್ತಿತ್ತು. ಬಹುಶಃ ಇಂಥ ಕೆಲಸಗಳನ್ನು ಮಾಡದೆ ಜನರೀಗ ಮತ ಹಾಕಿ ನಾನೊಂದು MLA ಆಗಿದ್ದೆ ಅಂತೇಳಿ ಇಟ್ಕೊಳ್ಳುವಾಗ, ಒಂದು ವೇಳೆ ನಾನು ಈ ಭಾಗದಲ್ಲಿ MLA ಶಾಸಕನಾಗಿದ್ದರೆ ನನ್ನ ಭಾಗದಲ್ಲಿ ಪ್ರತಿಯೊಂದು ಮನೆಗೂ ಪಡಿತರ ಮುಟ್ಟುವಂಥ ಮನೆ ಮುಟ್ಟುವಂಥ ವ್ಯವಸ್ಥೆಗಳು ನನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ ನಾನು ಮಾಡ್ತಿದ್ದೆ. ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲೂ ನಾನು ಇದನ್ನು ಲೆಕ್ಕಿಸದೆ ನನ್ನ ಸ್ವಂತ ವ್ಯವಸ್ಥೆಯಿಂದ ಒಂದು 3 ಕೋಟಿ ರೂಪಾಯಿವರೆಗಿನ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ಈ ಸಾರಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಜನ ಸಾಯ್ತಾ ಇದ್ದಾರೆ ನೋಡಿ. ನಾನು 10 ದಿವಸ ಆಯಿತು ಪಾಪ. ಇವತ್ತು ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾನು ಹೋಗಿ ಬಂದಿದ್ದೇನೆ. ನಾನು 10 ಕಡೆ ನಾನು ಕೊರೋನಾ ಕೇಂದ್ರಗಳನ್ನು
ಅಂದರೆ ಆ ಕೇರ್ ಕೇಂದ್ರಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ 10 ದಿವಸಗಳಿಂದ ಬೆಡ್ಡನ್ನು ಹಾಕಿ ಕಂಪ್ಲೀಟ್ ವ್ಯವಸ್ಥೆಗಳನ್ನು ಮಾಡಿ ಮೊನ್ನೆ ದಿವಸ 4 ದಿವಸ ಆಯಿತು ಪಾಪ DHO ಅವರು ಒಂದು ಅಧಿಕಾರಿಗಳನ್ನು ಕಳಿಸಿದರು, ವೈದ್ಯಾಧಿಕಾರಿಗಳನ್ನು, ಅವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ. ಯಾತಕ್ಕಾಗಿ ಮಾಡಿದ್ದೇನೆ ಅಂತ ಬಹುಶಃ ನಾನಿದು ಓಟಿಗಾಗಿ ಈಗಲೇ ನಾನು ಇದಕ್ಕಿಂತಲೂ ಡಬಲ್ ಕೆಲಸ ಮಾಡಿಕೊಂಡು ನನಗೆ ಓಟ್ ಸಿಕ್ಕಿಲ್ಲ, ಇದರ ಆಶೆಯಲ್ಲಿ ಮಾಡಿದ್ದಲ್ಲ. ನನ್ನ ಸ್ವಂತ ವ್ಯವಸ್ಥೆಯಿಂದ ಇವತ್ತು 10 ಕಡೆ 10 ಬೆಡ್ಗಳನ್ನು ಹಾಕಿ 100 ಬೆಡ್ಗಳನ್ನು ಹಾಕಿದಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಬಹುಶಃ ಇಲ್ಲೆಲ್ಲ ಬೆಡ್ ಇಲ್ಲ ಅಂತೇಳಿ ಹೇಳ್ತಾರೆ. ಆದರೆ ನಾನು ಮಾಡಿದಂಥ ಕೇಂದ್ರಗಳಲ್ಲಿ ಇವತ್ತು ಡಾಕ್ಟರ್ಗಳನ್ನು ವ್ಯವಸ್ಥೆ ಮಾಡಿ, ನರ್ಸ್ಗಳನ್ನು ವ್ಯವಸ್ಥೆ ಮಾಡಿ, ಅಲ್ಲಿ ಆ್ಯಂಬುಲೆನ್ಸಿನ ವ್ಯವಸ್ಥೆ ಮಾಡಿ ಇಮಿಡಿಯೇಟಾಗಿ, ಬಹುಶಃ ನಾನೊಂದು ಉದಾಹರಣೆ ಹೇಳ್ತೇನೆ. ನಾನಿರುವಂಥ ಒಂದು ಪ್ರದೇಶ ಚೊಕ್ಕಬೆಟ್ಟು ಪ್ರದೇಶ. ಮೊನ್ನೆ ಒಂದು 48 ವರ್ಷದ ಒಂದು ಪ್ರಾಯದ ನಿಶಾಲ್ ಬಾವ್ ಅಂತೇಳಿ ಅವರು ಕೊರೋನಾದಲ್ಲಿ ಮನೆಯಲ್ಲೇ ಇದ್ದರು. ಜ್ವರ ಬಂದದ್ದು ಹಾಗೆ ಹೀಗೆ ಅಂತೇಳಿ ಅವರಿಗೆ ಆಕ್ಸಿಜನ್ ಮೀಟರ್ ಪಲ್ಸ್ ಕೊಡುವಂಥ ಕೆಲಸ ಆಗಿಲ್ಲ. ಕಾವೂರಿನಿಂದ ರವಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರವಿ ನಮಸ್ಕಾರ, ಮಾತಾಡಿ ಸರ್. ಮಾತಾಡಿ ಮೊಯ್ದಿನ್ ಬಾಬು ಅವರಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ. ನಾನು ರವಿ, ನಮಸ್ತೆ ಅಂತ ಹೇಳಿ ಸರ್. ಏನಿಲ್ಲ ಸರ್, ಲಾಸ್ಟ್ ಟೈಮು ಇಲ್ಲಿ ಈಗ ಕೋವಿಡಿನ ವಿಷಯ ಆದರೂ ನೀವೊಂದು ಮಾಜಿ ಶಾಸಕನಾಗಿ ಕಪಿಲ ಗೋಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀರಿ, ನೆನಪಿದೆಯಾ ಸರ್? ನೆನಪಿದೆ ಸರ್. ಮರೂರಿನಲ್ಲಿ ಕಪಿಲ ಗೋಆಶ್ರಮ ಅಂತ ಭೇಟಿ ಮಾತ್ರ ಬಂದಿದ್ದಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ನನ್ನ ಕೈಲಾಗುವಂತ ವ್ಯವಸ್ಥೆಯನ್ನ ನಿಮ್ಮಿಂದ 1 ಲಕ್ಷ ವ್ಯವಸ್ಥೆ ಆಗಿದೆ ಆಲ್ರೆಡಿ. ಮತ್ತೆ ಇನ್ನೂ ಇದೆಯಾ ಸರ್ ರಾಜಕೀಯವಾಗಿ ಎಂದು ಭೇಟಿ ಕೊಟ್ಟ ನೀವು ಇನ್ನೂ ಅದಕ್ಕೆ ಏನಾದರೂ ವ್ಯವಸ್ಥೆ ಏನಾದರೂ ಸಪೋರ್ಟ್ ಆಗಿ ಏನಾದರೂ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ? ಸರ್ ನಾನು ಬರೇ ರಾಜಕೀಯವಾಗಿ ಮಾಡಿದ್ದಲ್ಲ ಅದು, ದಯವಿಟ್ಟು ನೀವು ಅರ್ಥ ಮಾಡಬೇಕು. ಅದಕ್ಕಿಂತ ಎಷ್ಟೋ ದೊಡ್ಡ ಒಳ್ಳೆಯ ಕೆಲಸವನ್ನು ಮಾಡಿದ್ದೆ. ಆದ್ರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ನಿಮ್ಮ ತಮ್ಮ 5 ಲಕ್ಷ ಕೊಡ್ತಾರೆ ಅಂತ ಒಂದು ಮೆಸೇಜ್ ಬಂತು. ಹೌದೌದು, ಮತ್ತೆ 5 ಲಕ್ಷ ರೂಪಾಯಿ ಸರ್ಕಾರದ ವ್ಯವಸ್ಥೆ. ಯಾವುದು ರಾಜಕೀಯ ಇಲ್ಲ ಹಾಗೆ, ಯಾವ್ದ ಕಾಂಗ್ರೆಸ್ ನಾಯಕರು ನೀವು ಮಾತ್ರ ಬರ್ತಾ ಇದ್ದೀರಿ, ಮತ್ತೆ ಬಾಕಿಯವರು ಯಾರು ಬರ್ಲಿಲ್ಲ. ಮತ್ತೆ ನೀವು ರಾಜಕೀಯಕ್ಕೋಸ್ಕರವೇ ಬಂದದ್ದ, ಇನ್ನು ಏನಾದ್ರು ನೆಕ್ಸ್ಟ್ ನಿಮ್ಮದು ಗೋಪ್ರೇಮ ಅಂತ ತೋರಿಸ್ಲಿಕ್ಕಿದೆಯಾ? ಸರ್ ಗೋಪ್ರೇಮ ಅಂತ ಹೇಳಿ ತೋರಿಸುವಂತಹದ್ದನ್ನು ಗೋವುಗಳು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಾನು ಮಾನವೀಯತೆಯಿಂದ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ದಯವಿಟ್ಟು ತಾವು ಅಲ್ಲಿ ಹೋಗಿದ್ರೆ ತಮಗೆ ಅದರ ನೋವು ಅರ್ಥ ಆಗ್ತಿತ್ತು. ಆ ಕಂದಮ್ಮಗಳು, ಆ ಸಣ್ಣ ಸಣ್ಣ ಹಸು ಗೂಸುಗಳು ಯಾವ ರೀತಿಯಲ್ಲಿ ಆ ಬಿಸಿಲಿಗೆ ಬಿದ್ದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ನಾನು ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿಕೊಂಡು ಬರೀ ಅದನ್ನು ಮಾತ್ರ ಮಾಡಿದ್ದಲ್ಲ. ಹೇಳಿಲ್ಲ ನಾನು ರವಿ ಅವರೇ, ಆ ಭಾಗದಲ್ಲಿ ಅವರಿಗೆ ಪಾಪ JCB 1-2 ದಿವಸ ಬೇಕಾಗಿತ್ತು. ಪಾಪ ಈಗಲೂ ಅವರು ನನ್ನ ಟಚ್ಚಲ್ಲಿದ್ದಾರೆ. ಅವರಿಗೆ ಟಿಪ್ಪರ್ಗಳಲ್ಲೇ ಮಣ್ಣಿನ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕೂ ನಾನು ದಾನಿಗಳಿಗೆ ಕೇಳ್ತಾ ಇದ್ದೇನೆ. ಮೊನ್ನೆ ಈ ಭಾಗದಲ್ಲಿ ಒಬ್ಬರು ಫೀಡ್ನ ಫ್ಯಾಕ್ಟ್ರಿಗಳ ಓನರ್ ಇದ್ದಾರೆ, ಅವ್ರು ನಮ್ಮ ಪರಿಚಯದವರು ಅಂತೇಳಿ ನನಗೆ ಅದರ ಓನರ್ ಮಾಡಿದ್ರು. ಅದಕ್ಕೀಗ ಫೀಡ್ನ ಸಮಸ್ಯೆಗಳು ಬಂದಿದೆ ಹೇಳ್ತಾ ಇದ್ದಾರೆ. ನಾನು ನನ್ನ ಮಟ್ಟಿಗೆ ಅದನ್ನು ಪ್ರಚಾರ ಮಾಡಿಕೊಂಡು ಇದು ಮಾಡುವಂಥದ್ದಲ್ಲ. ಆದರೆ ಅಂದು ಪ್ರಚಾರ ಮಾಡಿದ್ದೆ ಯಾಕೆ ಅಂತ ಹೇಳಿದರೆ, ಅಂದು ಪ್ರಚಾರ ಮಾಡಿದ್ದು ಯಾತಕ್ಕಾಗಿ ನಾನು ವೈಯಕ್ತಿಕವಾಗಿ ಮಾಡಿದ್ದಲ್ಲ. ಆ ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ಹೋಗಿ, ನಮ್ಮ ಭರತ್ ಶೆಟ್ಟರು ಹೋಗಿ ಗೋಪೂಜೆಯಲ್ಲಿ ಮಾಡಿಸಿದ್ದಾರೆ. ನನ್ನನ್ನು ಚುನಾವಣೆ ನಿಂತಹ ಸಂದರ್ಭದಲ್ಲಿ ತಾವು ತಮ್ಮ ಮನೆಯ ಪಕ್ಕದಲ್ಲೇ ಗೋವುಗಳ ಕಸಾಯಿಖಾನೆ ಇದೆ, ಆದ್ದರಿಂದ ಮೊಯ್ದಿನ್ ಬಾವಗೆ ವೋಟ್ ಮಾಡಬೇಡಿ, ಮೊಯ್ದಿನ್ ಬಾವ ಗೆದ್ದು ಬಂದರೆ ಪ್ರತಿಯೊಂದು ಮನೆಯಲ್ಲಿರುವಂಥ ಹಸುಗಳು ಎಲ್ಲ ಕಸಾಯಿಖಾನೆಗೆ ಹೋಗ್ತದೆ ಅಂತ ಹೇಳುವಂಥ ಅಪಪ್ರಚಾರವನ್ನು ಮಾಡಿ ಒಂದು ಅಮಾನವೀಯ ರೀತಿಯಲ್ಲಿ ಯಾರೋ ಮರ್ಡರ್ ಮಾಡಿದ್ದಾರೆ. ಆ ಮರ್ಡರ್ ಮಾಡಿದಂತಹ ಆ ತಾಯಿಯನ್ನು, ಆ ಮಗನ ಅಮ್ಮನನ್ನು ಕೊಂಡೋಗಿ ಇದೆಲ್ಲ ಮೊಯ್ದಿನ್ ಬಾವನೇ ಕೊಂದು ಹಾಕಿದ್ದಾನೆ ಅಂತ ಹೇಳುವಂಥ ಚಿತ್ರಣವನ್ನು ತೋರಿಸಿ ಹಿಂಬಾಗಿಲಿಂದ ನನ್ನನ್ನು ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಮಾಡಲಿ, ಅದು ಅವರ ವ್ಯವಸ್ಥೆ, ದೇವರು ನೋಡುವನಿದ್ದಾನೆ. ನಾನು ಸೋತಿದ್ದು ಅದು ದೇವರ ಒಂದು ಇದರಲ್ಲಿ ಹಿಂಬಾಗಿಲಿನಿಂದ ಯಾವ ರೀತಿಯಲ್ಲಿ ಅಭಿಮನ್ಯು ಹೊರಡುವಂಥ ಸಂದರ್ಭದಲ್ಲಿ ಆ ಕೋಟೆಗಳ ಮಧ್ಯೆ ಭೇದಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಿಂದುಗಡೆ ಮಾಡಿದಂಥ ಕೆಲಸದಿಂದ ಹೋಗಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನು 5 ವರ್ಷ ಶಾಸಕನಾಗಿದ್ದೇನೆ ರವಿಯವರೇ. ಆ ಸಂದರ್ಭದಲ್ಲಿ ಮಾಡಿದಂಥ ಅನೇಕ ಅಗಾಧ ಕೆಲಸಗಳಿದ್ದವು. ಬಹುಶಃ ಚುನಾವಣೆ ದೃಷ್ಟಿಯಿಂದ ತಾವು ಅಂತೇಳಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಾದರೆ ಚುನಾವಣೆಗೆ 2.5 ವರ್ಷ ಇತ್ತು. ನಾನು ಮಾಡಿದಂಥ ಸಾಧನೆಗಳಿತ್ತು. ಈ ಭಾಗದ ಶಾಸಕರು ಈಗ ಮಾಡಿದಂಥದ್ದನ್ನು ಮತ್ತು ಅಂದು ಮಾಡಿದಂತಹ ಸಾಧನೆಗಳನ್ನು ತಾವು ತೂಗಿ ನೋಡಿ. ಒಂದಲ್ಲ, ಆ 1000 ಕೆಲಸಗಳಿದ್ದಾವೆ. ನಾವೀಗ ಕೊರೋನಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸುರತ್ಕಲ್ನಲ್ಲಿ ಆ ಮೇನ್ ರೋಡಿಗೆ 60 ಲಕ್ಷ ರೂಪಾಯಿಯನ್ನು 60 ಕೋಟಿ ರೂಪಾಯಿಯನ್ನಿಟ್ಟು ಶಿಲಾನ್ಯಾಸ ಆಗಿ ಫಂಡ್ಸು ಬಂದಿತ್ತು. ಇವತ್ತು ಚರ್ಚಿನವರೆಗೆ ಹೋಗಿ ಮುಟ್ಟಿದೆ. ಆ 60 ಕೋಟಿಯ ಫಂಡು 1 ರೂಪಾಯಿ ವ್ಯವಸ್ಥೆ ಇದುವರೆಗೂ ಗಣೇಶ್ಪುರ ದೇವಸ್ಥಾನದವರೆಗೆ ಹೋಗಬೇಕಿತ್ತು ರಸ್ತೆ. ಇವತ್ತುವರೆಗೂ ಅದಾಗಿಲ್ಲ, ಅದನ್ನು ಕೇಳುವವರಿಲ್ಲ.
ಈ ಅದೇ ತರ ಸುರತ್ಕಲ್ ಒಂದು ಮಾರ್ಕೆಟು 160 ಕೋಟಿ ರೂಪಾಯಿಗಳ ಅನುದಾನವನ್ನು 60 ಕೋಟಿ ರೂಪಾಯಿ ಗ್ರಾಂಟ್ ಬಂದಾಗಿತ್ತು ಕಾರ್ಪೊರೇಷನ್ಗೆ. ಆ ದುಡ್ಡು ಎಲ್ಲಿ ಹೋಯ್ತಾ? ಆ ಕಾಂಟ್ರಾಕ್ಟ್ ಸಮೇತ ಇವರು ಓಡಿದ್ದಾರೆ. ಬಹುಶಃ ಕಾರಣ ಕೊರೋನಾದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ನಾಚಿಕೆ ಕೇಳು. ಅಂದು ಆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲೂ ಇದೇ ಶಾಸಕರು ಈ ಮಾರ್ಕೆಟ್ ಬೇಡ ಅಂತೇಳಿ ನಮಗೆ ಹಳೆ ವ್ಯವಸ್ಥೆಯಲ್ಲಿ ಇರಬೇಕು, ಇಲ್ಲೆಲ್ಲ ಜನ ಆ ಥರನೇ ಇರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದ್ದರು. ಇದೆಲ್ಲ ಎಲ್ಲಿಗೆ ಹೋಗಿದೆ ಅಂತ ಕೇಳುವಂಥದ್ದನ್ನು ನಾನು ಮಾಡ್ತಾ ಇದ್ದೇನೆ. ಬಹುಶಃ ಅಂದು 700 ಮನೆಗಳು ನಾನು ಸ್ಯಾಂಕ್ಷನ್ ಮಾಡಿದ್ದನ್ನು ಈಗ ಏನೋ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಈಗ ಆಸಿಫ್ ಇದ್ದಾರೆ ತೊಕ್ಕೋಟಿಂದ. ನಮಸ್ಕಾರ, ಮಾತಾಡಿ ಆಸಿಫ್. ಆಸಿಫ್ ನಮಸ್ಕಾರ. ಹಲೋ. ಓಕೆ ನೋಡಿ, ನಾನು ಆಗ ಒಂದು ಅರ್ಧದಲ್ಲಿ ಬಿಟ್ಟಂತೆ ರವಿ ಮುಂಚೆನೂ ಒಂದು ಅರ್ಧದಲ್ಲಿ ಬಿಟ್ಟಂತ ಒಂದು ವ್ಯವಸ್ಥೆ ಇತ್ತು. ಯಾವುದೋ ಈ ಕೋವಿಡ್ನ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಮನೆ ಮನೆಗೆ ಹೋಗಿ ಕೊಡುವಂತ ಕೆಲಸವನ್ನು ಧೈರ್ಯ ಅಂತ ಹೇಳಿದ್ರೆ ಒಟ್ಟು 100 ಬೆಡ್ಗಳನ್ನು ಕೊಟ್ಟಿದ್ದಾರೆ. ಒಂದೇ ಜಾಗದಲ್ಲಿ ಇದೆ? ಒಂದೇ ಜಾಗದಲ್ಲಿ ಅಲ್ಲ, ಬೇರೆ ಬೇರೆ. ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ PSCಗಳೆಲ್ಲ ನಾನು ಶಾದಿ ಮಾಲ್ಗಳಿದ್ದಾವೆ ಕೆಲವು ಕಡೆ, ಅದೇ ತರ ಕೆಲವು ಕಡೆ ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ. ಅವರ ವ್ಯವಸ್ಥೆಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಸಂಪೂರ್ಣವಾಗಿ ನಾನೇ ಬೆಡ್ ನಾನೇ ಕಾಟ್ ಹಾಕಿಕೊಂಡು ನಾವೇ ಅದರದ್ದು ಅಲ್ಲಿ ನರ್ಸ್ಗಳನ್ನು ನಿಯುಕ್ತಿ. ವೆಂಟಿಲೇಷನ್ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿರ್ತಾರೆ, ಅಲ್ಲಿಯ ನಾಯಕರಿರ್ತಾರೆ, ಅವರ ಮೂಲಕ ಈ ಕಾಂಗ್ರೆಸ್ಸಿನ ಒಂದು ವ್ಯವಸ್ಥೆಯಿಂದ ಇದು ಆಗ್ಬೇಕು ಅಂತ ಹೇಳುವಂತ. ವೆಂಟಿಲೇಷನ್ ವ್ಯವಸ್ಥೆ ಕೂಡ ಇದೆಯಾ? ವೆಂಟಿಲೇಷನ್ ಇಲ್ಲ. ವೆಂಟಿಲೇಷನ್ ಅಂತ ಸಂದರ್ಭ ಬಂದ್ರೆ ಸೀರಿಯಸ್ ಆಗಿ ಬಂದ್ರೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಉದಾಹರಣೆ ಹೇಳಿದ್ದು ಮೊನ್ನೆ ಒಬ್ಬ ಆಕ್ಸಿಜನ್ ಇಲ್ಲದೆ ತೀರಿಹೋದ. ಜನಕ್ಕೆ ಗೊತ್ತಿಲ್ಲ, ಪಲ್ಸ್ ನೋಡುವವರಿಲ್ಲ. ಈ ಪಲ್ಸ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಆ ಸ್ಯಾಚುರೇಷನ್ ಲೆವೆಲ್ ಆಕ್ಸಿಜನ್ ಅಲ್ಲಿ ನಿಮಗೆ 90ಕ್ಕಿಂತ ಕಮ್ಮಿ ಬಂದ್ರೆ ಇಮಿಡಿಯೇಟ್ ಆಗಿ ಅವನನ್ನು ಅಡ್ಮಿಟ್ ಮಾಡಬೇಕು. ಮನೆಯಲ್ಲಿ ಮೊನ್ನೆ ನಮ್ಮ ಒಬ್ಬ ಕಾರ್ಯಕರ್ತ ಇದ್ದ, ಅವನ ಮನೆಯಲ್ಲೇ ಎಲ್ರಿಗೂ ಕೋವಿಡ್ ಬಂದಿದೆ. ಅವನು ನೋಡಿ. ಮತ್ತೆ ಆಸೀದ್ ಇದ್ದಾರೆ ತೊಕ್ಕೋಟಿಂದ. ನಮಸ್ಕಾರ ಆಸೀದ್, ಮಾತಾಡಿ. ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ನೀವು ಈಗ ಈ ಲಾಕ್ಡೌನ್ ಮಾಡಿರೋದ್ರಿಂದ ಎಲ್ಲರಿಗೂ ಒಳ್ಳೆ ವಿಷಯ ಆಗ್ತಿದೆ ಸರ್. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಲಾಕ್ಡೌನ್ ಇಟ್ಟಿದ್ದೀರಿ. ಲಾಕ್ಡೌನ್ ಅಂದ್ರೆ ಸಾಮಾನ್ಯವಾಗಿ ಯಾರಿಗೆ ಬೇಕಾದ್ರೆ ಸಾಮಾನುಗಳನ್ನು ತೆಗಿಬಹುದು ಸರ್. ಆದ್ರೆ ನಮಗೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಟೈಮ್ ಸಿಗುತ್ತೆ ಸರ್. ಈ ಟೈಮ್ ಅಲ್ಲಿ ರೇಷನ್ ಆಗ್ಬೇಕು, ವೆಜಿಟೇಬಲ್ಸ್ ಆಗ್ಬೇಕು, ಇನ್ನಿತರ ಔಷಧಿಗಳಿಗೆ ಟೈಮ್ ಸಿಗುತ್ತೆ. ಅದೇ 3 ಗಂಟೆ. ಈ 3 ಗಂಟೆಯಲ್ಲಿ ಸರ್ ನಾವು ಯಾವ್ದಂತ ಹೇಳಿ ತೆಗಿಬೇಕು ಸರ್? ಟೈಮ್ ಸಾಕಾಗುದಿಲ್ಲ ಹೇಳುತ್ತೆ ನೀವು ಸರ್. ರೇಷನ್ಗೆ ಹೋದ್ರೆ ರೇಷನ್ ಅಲ್ಲಿ ಬೆಳಗ್ಗೆ ಅಂಗಡಿ ಫುಲ್ಲು, ನಮಗೆ ರೇಷನ್ ಸಿಗಲ್ಲ. ವೆಜಿಟೇಬಲ್ ಶಾಪಿಗೆ ಹೋದ್ರೆ ವೆಜಿಟೇಬಲ್ ಅಲ್ಲಿ ಕೂಡ ಫುಲ್ಲು, ವೆಜಿಟೇಬಲ್ ಸಿಗಲ್ಲ. ಅಷ್ಟೊತ್ತಿಗೆ ಲಾಕ್ಡೌನ್ ಬಿದ್ದಾಗುತ್ತೆ ಸರ್. ಮತ್ತೆ ಸ್ವಲ್ಪ ಅರ್ಜೆಂಟಿಗೆ ಮೆಡಿಕಲ್ ಔಷಧಿ ತೆಗಿಬೇಕಂದ್ರೆ ವೆಹಿಕಲ್ ಯೂಸ್ ಮಾಡ್ಲೇಬೇಕು. ಆ ತರ ಹೊರಗೆ ಹೋದ್ರೆ ಗಾಡಿ ಸೀಸ್ ಮಾಡ್ತಾರೆ ಸರ್. ಯಾವುದೇ ರೀಸನ್ ಕೇಳಲ್ಲ, ಎಲ್ಲಿಗೆ ಹೋಗಿದ್ದೀರಿ, ಯಾಕೆ ಬಂದಿದ್ದೀರಿ ಅಂತ ರೀಸನ್ ಕೇಳಿದ್ರೆ ಗಾಡಿ ಸೀಸ್ ಮಾಡ್ತಾರೆ. ಈ 3 ಗಂಟೆಯಲ್ಲಿ ನಾವು ಏನಂತೆ ಮಾಡ್ಬೇಕು ಸರ್ ಹೇಳಿ? ಅಲ್ಲ, ಥ್ಯಾಂಕ್ ಯು. ನೋಡಿ ಆಸಿಫ್ ಅವರೇ, ನಿಮ್ದು ಪ್ರಶ್ನೆಗೆ ನಾನು ಸಣ್ಣದಾಗಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ತಾವು ಹೇಳುವಂತಹ ಸಮಸ್ಯೆ ಖಂಡಿತ ಎಲ್ರಿಗೂ ಉಂಟು. ಅದನ್ನು ಸರ್ಕಾರ ಜಿಲ್ಲಾಡಳಿತದ ಮೂಲಕ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಿಕ್ಕೆ ಕಾರ್ಯಕರ್ತರ ಒಂದು ತಂಡವನ್ನು ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಅವರವರ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಬೇಕಿತ್ತು. ಇದರಲ್ಲಿ ಫೇಲ್ ಆಗಿದೆ, ಎಡವಟ್ಟಾಗಿದೆ. ಖಂಡಿತವಾಗಿಯೂ ಪ್ರತಿ ಕಡೆಯೂ ಈ ಥರ ತೊಂದರೆಗಳನ್ನು ನೋವುಗಳನ್ನು ಹೇಳ್ತಾ ಇದ್ದಾರೆ. ಅದು ಮತ್ತೊಂದು ಕಡೆ ಲಾಕ್ಡೌನ್ ಮಾಡದಿದ್ದರೆ ಏನಾಗೋದಿಲ್ಲ ಅಂತ ಹೇಳುವಂತಹದ್ದು ತಪ್ಪು. ಯಾಕೆಂತೇಳಿದ್ರೆ ಈ ಬಂದಂತಹ ನಾವು ಚೈನನ್ನು ನಾವು ಕಟ್ ಮಾಡಲೇಬೇಕಾಗ್ತದೆ. ಮಾಡುವಂತಹ ಸಂದರ್ಭದಲ್ಲಿ ಆ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತಹದ್ದಕ್ಕೆ ಸರ್ಕಾರ ಸ್ಪಂದಿಸಬೇಕಿತ್ತು, ಜಿಲ್ಲಾಡಳಿತ ಮಾಡಬೇಕಿತ್ತು. ಜಿಲ್ಲಾಡಳಿತ ಈ ಭಾಗದಲ್ಲಿ ಹೋರಾಡ್ತಾ ಇದೆ, ನಾನು ಇದರಲ್ಲಿ ಏನು ಡೌಟ್ ಮಾಡೋದಿಲ್ಲ. ಬಟ್ ಇಲ್ಲಿ ನಾನು ನನ್ನ ಕೆಲವು ಅನಿಸಿಕೆಗಳನ್ನು, ತಪ್ಪುಗಳನ್ನು ಹೇಳುವಂತಹದ್ದು, ರೇಷನ್ಗಳ ವ್ಯವಸ್ಥೆ. ಪಾಪದವರು ಊಟ ಮಾಡದೆ ವ್ಯವಸ್ಥೆ ಬಂದಿದೆ, ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲ. ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಮಾಡುವಂತಹದ್ದನ್ನು ಪ್ರಮುಖವಾಗಿ ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳುವಂತ ಮನವಿಯನ್ನು ಸಮಯ ಸಾಕಾಗುದಿಲ್ಲ, ಸಮಯ ಸಾಕಾಗುದಿಲ್ಲ, ಅವರ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡಿ. ಓಕೆ, ನೀವು ಕಾರ್ಯಕರ್ತರನ್ನು ಇಡಿಸಿ ಸಾಮಾಜಿಕ ಲೆವೆಲಲ್ಲಿ ಅವರ ಕಾರ್ಯಕರ್ತರಿದ್ದಾರೆ, ಅಥವಾ ಪಂಚಾಯತಿನ ಮೆಂಬರ್ಗಳ ಮೂಲಕ ಮೆಂಬರ್ಗಳಲ್ಲಿ ರಾಜಕೀಯ ಮಾಡದೆ, ಇಂಥ ವ್ಯವಸ್ಥೆಯಲ್ಲಿ ಜಾತಿ ಮತ ನೋಡದೆ, ಆ ವ್ಯವಸ್ಥೆಗಳನ್ನು ಪಕ್ಷಭೇದ ನೋಡದೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಓಕೆ, ಈ ಸಂದರ್ಭದಲ್ಲಿ ನಾನು ಹೇಳಿದ್ದು ಆ 10 ಬೆಡ್ಗಳದ್ದು, ಅದು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಗ್ರಾಮೀಣ ಇದು ಯಾತಕ್ಕಾಗಿ ಮಾಡಿದ್ದೇನೆ ಅಂತೇಳಿ, ಒಂದನೇದ್ದು ಜನರು ಏನಾಗ್ತದೆ, ಇದು ಬಹಳ
ಕ್ಲಿಷ್ಟಕರವಾದೊಂದು ಪರಿಸ್ಥಿತಿ. ಜನರು ಒಂದು ಮನೆಯಲ್ಲಿ ಕೊರೋನಾ ಬಂದಿದೆ ಅಂತ ಹೇಳಿ ಜ್ವರ ಬಂದ ತಕ್ಷಣ ಆ ಮನೆಯಲ್ಲಿ ಎಲ್ರಿಗೂ ಸ್ಪ್ರೆಡ್ ಆಗ್ತದೆ. ಅಟ್ಲೀಸ್ಟ್ ಇಂಥ ವ್ಯವಸ್ಥೆಗಳು ಗ್ರಾಮೀಣ ಭಾಗದಲ್ಲಿರುವಂಥ ಸಂದರ್ಭದಲ್ಲಿ ಅವನಿಗೆ ಹಾಸ್ಪಿಟ್ಲಿಗೆ ಹೋದರೆ 50,000 60,000 ರೂಪಾಯಿ ಅದೇ ತಿಳುವಳಿಕೆ ಬರ್ತದೆ. ಅವನು ಎಲ್ಲಿಂದ ಕೊಡೋದು? ಬರೀ ನೀವು ಹೋಗಿ ಬೆಡ್ಡಲ್ಲಿ ಅಡ್ಮಿಟ್ ಆದರೆ ಸಾಕು, ನೀವು ಡಿಸ್ಚಾರ್ಜ್ ಬೆಡ್ಗಳದು ಇದರ ವ್ಯವಸ್ಥೆ ಎಲ್ಲ ಆಗಿದೆ, ಅದೇ ಪರ್ಮಿಷನ್ ಸಿಕ್ಕಿಲ್ಲ. ನಾನು ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಬೆಳಗ್ಗೆನೂ ಹೋಗಿ ಬಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರಿಗೆ ಮಾಹಿತಿ ನೀಡಿದಂತಹ ವ್ಯವಸ್ಥೆ ಸರಿಯಾಗಿರಲಿಲ್ಲ. ನಾನು ಹೋಗಿ ಹೇಳಿದ ತಕ್ಷಣ ಅವರು ಕ್ಲಿಯರ್ ಆಗಿ ಅವರಿಗೆ ಅರ್ಥ ಆಗಿದೆ, ಮಾನವೀಯತೆ ನೆಲೆಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಇವತ್ತೇ ರಾತ್ರಿ ಸೈನ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ನಾನು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಐ ರೆಸ್ಪೆಕ್ಟ್. ಅಲ್ಲಿ ಏನೇನೆಲ್ಲ ವ್ಯವಸ್ಥೆಗಳು ಆಗಬೇಕಾಗಿದೆ ಅಂತ ಅಲ್ಲಿ ಏನಿಲ್ಲ, ಇವ್ರದ್ದೊಂದು ಪರ್ಮಿಷನ್, ಬೆಡ್ ಇರ್ತದೆ, ಒಂದು ಬೆಡ್ಡು, ಸಿಸ್ಟರ್ಸ್ಗಳಿದ್ದಾರೆ, ಆಂಬ್ಯುಲೆನ್ಸ್ ಇದೆ. ಯಾರಾದರೂ ರೋಗಿ ಬಂದರೆ ನಾವು ಒಂದು ಸ್ಯಾಚುರೇಷನ್ ಅನ್ನು ನೋಡ್ತೇವೆ. ಅವನಿಗೆ ಆಕ್ಸಿಜನ್ ಲೆವೆಲ್ 90ಕ್ಕಿಂತ ಕಮ್ಮಿ ಇದ್ದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಧಾವಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವನಿಗೆ ಆಂಬ್ಯುಲೆನ್ಸ್ ಮೂಲಕ 90ಕ್ಕಿಂತ ಒಂದು ಜಾಸ್ತಿ ಇದ್ದು ಅವನಿಗೆ ಜ್ವರ ಬರುವಂಥ ಪರಿಸ್ಥಿತಿ ಇದ್ದರೆ ಅವನನ್ನು ನಾನು ಅಲ್ಲೇ, ಅವನಿಗೆ ಕೋವಿಡ್ ಅಂತೇಳಿ ಗೊತ್ತಾಗ್ತದೆ, ಕೋವಿಡ್ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ಅವನನ್ನು ಅಲ್ಲೇ ಇದು ಮಾಡಿಕೊಂಡು ಮನೆಯಲ್ಲಿ ಸ್ಪ್ರೆಡ್ ಆಗದ ರೀತಿಯಲ್ಲಿ ಈ ಒಂದು ಕೇರ್ ಸೆಂಟರಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಸ್ ಸರ್. ಮತ್ತೊಬ್ಬರು ಇದ್ದಾರೆ, ಶರೀಫ್ ಅವರು. ನಮಸ್ಕಾರ. ಎಲ್ಲಿಂದ ಶರೀಫ್? ಹಲೋ, ಓಮಂಜೂರಿಂದ. ಮಾತಾಡಿ ಶರೀಫ್. ಹೇಳಿ. ಅಸ್ಸಲಾಮು ಅಲೈಕುಂ ಶರೀಫ್, ಹೇಳಿ. ಶರೀಫ್ ಮಾತಾಡಿ. ಹಲೋ. ಓಕೆ, ಹಲೋ, ಕೇಳ್ತಾ ಇದೆಯಲ್ಲ? ಮಾತಾಡಿ. ವೈದ್ಯನ್ ಭಾವ ಇದ್ದಾರೆ, ಹೇಳಿ ಶರೀಫ್. ಇರಲಿ, ನೆಟ್ವರ್ಕ್ ಇಲ್ಲ, ಮತ್ತೆ ಮಾತಾಡ್ಬೋದಾಗಿದೆ. ಅಂದರೆ ಇಲ್ಲಿ ಇಂಥ ಇದನ್ನ ಬಹುಶಃ ಜಿಲ್ಲಾಡಳಿತ ನೋಡಿ, ಕಾಟಿಪಳ್ಳದಲ್ಲಿ ಒಂದು ಜಾಸ್ಮಿನ್ ಹಾಲ್ ಅಂತೇಳಿ, ಅದು ಮಸೀದಿ ಅಂಡರ್ಲಿ ಬರುವಂತಹ ಒಂದು ಹಾಲು. ಅಲ್ಲಿ ಎಲ್ಲ ವ್ಯವಸ್ಥೆ, ಅಲ್ಲಿಯ ಒಂದು ಪಡೆ, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಸೇರ್ಕೊಂಡು ಈ ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೇವೆ ಅಂತೇಳಿ. ಪಿಪಿ ಕಿಟ್ಟು, ಅವರಿಗೆ ಮದ್ದು ಏನು ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ. ಈಗ 90 ಎಬೋವಲ್ಲಿ ಇದ್ದವರು ಯಾರಿಗೆಲ್ಲ ಕೊರೋನಾಕ್ಕೆ ಬೇಕಾದಂತಹ ವಿಟಮಿನ್ ಸಿ ಮಾತ್ರೆಗಳಿರ್ಬೋದು ಅಥವಾ ಯಾವ ಇದ್ರದ್ರು ಎಲ್ಲ ನಮ್ಮ ಖರ್ಚಿನಲ್ಲಿ ತಂದು ಎಷ್ಟು ಆಂಬ್ಯುಲೆನ್ಸ್ಗಳು ಒಂದೊಂದು ತಾಣದಲ್ಲಿ ಒಂದೊಂದು ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಕಡೆನೂ ಮಾಡಿದ್ದೇವೆ. ಆ ಆಂಬ್ಯುಲೆನ್ಸ್ಗಳು ಉಚಿತವಾಗಿ ಇರ್ತದೆ. ಅದು ಉಚಿತವಾಗಿ, ಒಂದು ವೇಳೆ ಜೋರಿದ್ರೆ ಅವರನ್ನು ಕರ್ಕೊಂಡು ಹೋಗುವಂತ ಕೆಲಸವನ್ನು ಆ ಸೇವಕರು, ಅಲ್ಲಿಯ ಸೇವಕರು ಉಚಿತವಾಗಿ, ಎಲ್ಲ ಕಾರ್ಯಕರ್ತರು. ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇವೆ. ಅದರಲ್ಲಿ ಆಕ್ಸಿಜನ್ ವ್ಯವಸ್ಥೆ ನಾನು ಏನ್ ಮಾಡಿದ್ದೇವೆ, ಈ ಕೆಲಸ ಮಾಡುವಾಗ ನಮ್ಮಲ್ಲಿ ಸ್ಥಳೀಯವಾಗಿ ಒಂದು ಹೈಲ್ಯಾಂಡ್ ಹಾಸ್ಪಿಟಲ್ ಅಂತ ಹೇಳಿದೆ, ಅದರ ಮಾಲಕರ ಹತ್ರ ಮಾತನಾಡಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಏನಾದರೂ ಜಾಸ್ತಿ ಜೋರಾಗಿರುವಂಥವರನ್ನು ನಾವು ಅಲ್ಲಿ ಕೇರ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ವೆಂಟಿಲೇಟರ್ ಬೇಕಾಗ್ತದೆ. ಆದ್ದರಿಂದ ಆ ವ್ಯವಸ್ಥೆಗೆ ನಾವು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಓಕೆ. ಈಗ ಈ ಸಂದರ್ಭದಲ್ಲಿ ಕೆಲವೊಂದು ಆರ್ಥಿಕವಾದಂತಹ ಸಂಕಷ್ಟಗಳು ಮುಖ್ಯವಾಗಿ ನೋಡಿ, ಇದರಲ್ಲಿ ನಾನು ಹೇಳುವಂತಹದ್ದು, ಎಷ್ಟೋ ಜನರು ನಮಗೆ ಫೋನ್ ಮಾಡ್ತಾರೆ, ಜೀವಕ್ಕಿಂತ ಬೆಲೆ ದೊಡ್ಡ ಬೆಲೆ ಯಾವುದೂ ಇಲ್ಲ. ಅವನು ಇದ್ದದನ್ನೆಲ್ಲ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದಾಖಲಾಗ್ತಾನೆ. ಅಲ್ಲಿ 1,50,000 ರೂಪಾಯಿ ಬರೀ ಬೆಡ್ಡಲ್ಲಿದ್ದು ಆಕ್ಸಿಜನ್ ಕೊಟ್ಟ ತಕ್ಷಣ 1 ಲಕ್ಷ ರೂಪಾಯಿಗೆ ಬಿಲ್ ಮಾಡ್ತಾ ಇದ್ದಾರೆ. ಬಿಲ್ ಮಾಡೋದಲ್ಲ ತಪ್ಪು ಅಂತ ಹೇಳೋದಲ್ಲ, ಕ್ವಾರಂಟೈನ್ ಆಗಿ ಅವ್ರು ಮಾಡಬೇಕಿತ್ತು. ಹಾಸ್ಪಿಟಲ್ ಹೋದ ತಕ್ಷಣ ಅದು ಬಿಲ್ ಆಗ್ತದೆ, ಆಟೋಮೆಟಿಕ್ ಮಾಡ್ತಾರೆ ಬಿಲ್ಲನ್ನು. ಅಂಥ ವ್ಯವಸ್ಥೆ ಆದಂತಹ ಸಂದರ್ಭದಲ್ಲಿ ಅವನ ಹತ್ರ ದುಡ್ಡಿರುವುದಿಲ್ಲ. ಈ ಒಂದು ವ್ಯವಸ್ಥೆಗಳು ಕನಿಷ್ಠ ನನ್ನ ಕ್ಷೇತ್ರದಲ್ಲಿ ಒಂದು 100 ಕಡೆ 10 ಕಡೆಗಳಲ್ಲಿ 100 ಬೆಡ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಎಲ್ಲ ನನ್ನ ಸ್ವಂತ ಖರ್ಚಿನಿಂದ ಮಾಡಿದ್ದೇನೆ. ಓಕೆ. ಮತ್ತೊಬ್ಬರು ಇದ್ದಾರೆ, ಶೇಖ್ ಅಹಮದ್ ಅವರು, ಜೋಕಟ್ಟೆಯಿಂದ. ನಮಸ್ಕಾರ ಶೇಖ್ ಅಹಮದ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ಸ್ವಲ್ಪ ಮೈದಿನ್ ಅಸ್ಸಲಾಮು ಅಲೈಕುಂ, ಹೇಳಿ. ಅಸ್ಸಲಾಮು ಅಲೈಕುಂ. ವಲೈಕುಂ ಸಲಾಂ, ಹೇಳಿ ಶೇಖ್ ಅಹಮದ್. ಅದೇ ನಾನು ಇದ್ದವರು ವರ್ಷದವರೆಗೆ ಬಂದು ಸರ್, ಅದವರು ನಾಳೆ 10 ಗಂಟೆ ಟೈಮ್ ಒಲಿಮಂಟದ ಟೈಮ್ ತಂದ್ರೆ ಅವರು 2 ಗಂಟೆ ನಾರ ಯಾರು ಹಾಕೋಲ್ಲ. ನೀವು ಅವರು ಜಿಲ್ಲಾಡಳಿತ ಬಲ್ಕಾಣಿಟ್ಟು ಸೆಂಟ್ರಲ್ ಕಮಿಟಿ ಉಂಟು, ಮುಸ್ಲಿಂ ಜಮಾತ್ ಕಮಿಟಿ ಎಲ್ಲ ಉಂಟು, ಬೇರೆ ಬೇರೆ ನೀವು ಲೀಡರ್ ಮಾಡ್ಸುಲ್ಲಾರು ಅಸೆಂಬ್ಲಿ 40 ಹಾಕಿಂಟುಲ್ಲಾರು. ಕೋರಿಕೆ ಸರ್. ಶೇಖ್ ಬಾರ್ ಅವರೇ, ಈಗಾಗಲೇ ನಾನು ಡಿ.ಸಿ ಅವರ ಹತ್ರ ಈ ಬಗ್ಗೆ ನಾನು ಹೋಗಿ ಮಾತನಾಡಿ ಬಂದಿದ್ದೇನೆ. ನಮಗೆ ಬಹಿರಂಗವಾಗಿ ಹೊರಗಡೆ ಬಂದು ಮಸೀದಿಗೆ ಹೋಗುವಂತಹದ್ದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನಾವು ನಮಾಜನ್ನು ನಿರ್ವಹಿಸಿ ಮಾಡುವಂಥ ಕೆಲಸ ಕಾರ್ಯಗಳಿದ್ದಾವೆ. ಮತ್ತು ನಾನು 1 ಗಂಟೆ ಎಕ್ಸ್ಟೆನ್ಷನ್ ಮಾಡುವಂಥ ವಿಷಯವನ್ನು ಹೇಳಿದ್ದೇನೆ. ಯಾಕೆಂತ ಹೇಳಿದರೆ, ನಾಳೆ ಮುಖ್ಯವಾಗಿ ನಮ್ಮ ಮಸೀದಿಯ ಗುರುಗಳಿರ್ತಾರೆ, ಅವರ ತಂಡಗಳಿರ್ತಾರೆ, ಅವರೆಲ್ಲ ಅವರ ಮನೆಗೆ ಹೋಗೋರಿದ್ದಾರೆ. ಇದುವರೆಗೆ 1 ತಿಂಗಳಿದ್ದು ಮನೆಗೆ ಹೋಗುವಂಥ ಕೆಲಸಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ಮಸೀದಿಯ ಅಧ್ಯಕ್ಷರುಗಳ ಒಂದು ಲೆಟ್ರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ಯಾರೂ ಅಡ್ಡಿಪಡಿಸಬಾರದು ಅಂತ ಹೇಳುವಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳಲ್ಲಿ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಮಿಷನರಿಗೆ ಮತ್ತು
ಕಮಿಷನರ್ಗೆ ನಾಳೆ ವಿಶೇಷ ಪ್ರಾರ್ಥನೆಗಳನ್ನ ಯಾವ ರೀತಿಯಲ್ಲಿ ಎಲ್ಲ ಮನೆಯಲ್ಲೇ ಮಾಡೋದು, ಮನೆಯಲ್ಲೇ ಮನೆಯಲ್ಲೇ ಮಾಡೋದು ಪ್ರಾರ್ಥನೆಗೆ. ನಾವು ಅದಕ್ಕೆ ನಾವು ವಿ ಆರ್ ಕೋಆಪರೇಟಿವ್. ಆದರೆ ಇದು ಆಹಾರದ ವಿಚಾರದಲ್ಲಿ ನಾವು ಮನೆಯಲ್ಲೇ ಎಲ್ಲವನ್ನು ತಯಾರಿಸ್ಕೊಂಡು ಮಾಡಿಸ್ಕೊಂಡು ಇವತ್ತು 1 ಗಂಟೆ ಜಾಸ್ತಿ ಕೊಡಬೇಕಿತ್ತು, ಅದನ್ನು ನಾವು ಮನವಿ ಮಾಡಿದ್ದೆವು. ನಾಳೆ ಅಟ್ಲೀಸ್ಟ್ ಒಂದು ಗಂಟೆವರೆಗೆ ಕೊಟ್ಟರೆ ಹಬ್ಬ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಾವು ಸಾಮಾನುಗಳನ್ನು ಪರ್ಚೇಸ್ ಮಾಡಿಕೊಂಡು 1 ವರ್ಷಕ್ಕೊಮ್ಮೆ ಹೊಸ ಬಟ್ಟೆಯನ್ನು ಹಾಕುವಂಥ ಪ್ರತಿ ತಿರುದು ಆ ದಿವಸದಲ್ಲಿ ನಮ್ಮ ಹಬ್ಬವನ್ನು ಭಾಳ ಯಾರೂ ಆ ದಿವಸ ಉಪವಾಸ ಇಡುವಂಗಿಲ್ಲ. ಆ ದಿವಸ ಉಪವಾಸ ನಮಗೆ ಹರಾಮ್. ಆ ಒಂದು ಮನೆಯಲ್ಲಿ ಒಂದು ಮಾಡಿಕೊಂಡು ನಾವು ತಿನ್ನುವಂಥದ್ದು, ನಮ್ಮ ಹೆಂಡತಿ ಮಕ್ಕಳೊಂದಿಗೆ ಸೇರಿಕೊಂಡು ತಿನ್ನುವಂಥದ್ದು ಆ ದಿವಸದ ವ್ಯವಸ್ಥೆ ಆಗಿದೆ. ಬಹುಶಃ ಈ ಕರೋನಾದಿಂದ ಇದಾಗಿದೆ. ಆ ವ್ಯವಸ್ಥೆಗಳನ್ನು ನಾನು ಕೇಳಿಕೊಂಡಿದ್ದೇನೆ. ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗಳಲ್ಲಿ ಪ್ರತಿಯೊಂದು ಮೊಹಲ್ಲಗಳನ್ನು ಮಸೀದಿಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆ ಗುರುಗಳು ಮತ್ತು ಅವರ ಅಲ್ಲಿರುವಂತಹ ಮುಕ್ರಿಗಳು ಮತ್ತು ಮೌಲವಿಗಳು ಇವತ್ತು ಅವರ ಮನೆಯನ್ನು ತಲುಪಬೇಕಿದ್ರೆ ತಮ್ಮ ಜಮಾತಿನ ಅಧ್ಯಕ್ಷರ ಪತ್ರವನ್ನು ತೆಗೆದುಕೊಂಡು ತಾವು ಮುಂದೆ ಹೋಗಬೇಕು. ತಮ್ಮ ಸ್ಥಾನಗಳನ್ನು ತಲುಪಿ ಮನೆಗಳನ್ನು ಲೇಟ್ ಆದ್ರೂ ತಮಗೆ ಅನುಮತಿಯನ್ನು ನೀಡಲಿಕ್ಕೆ ನಾನು ಈಗಾಗಲೇ DC ಅವರಲ್ಲಿ ಕೇಳಿದ್ದೇನೆ. ತಮ್ಮ ಮೇಲೆ ಕೇಸ್ ಆಗುವಂಥ ಕೆಲಸ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಇದ್ದಾರೆ. ಮಸೀದಿಯ ಲೆಟರ್ ಇದ್ದರೆ ತಾವು ಅವರನ್ನು ದಯವಿಟ್ಟು ಅವರಿಗೆ ಅಡ್ಡಿಪಡಿಸಬೇಡಿ ಅಂತ ಹೇಳುವಂಥ ಒಂದು ಮನವಿಯನ್ನು ತಮ್ಮಲ್ಲೂ ನಾನು ಮಾಡ್ತೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ, ಕಮಿಷನರಿಗೆ ಮತ್ತು SP ಗೂ ಈ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ 12 ಗಂಟೆ ಒಳಗಡೆ. ಬಹುಶಃ ನೀವು ಹೇಳಿದ ಹಾಗೆ ದಿನಸಿಗಳನ್ನು ಖರೀದಿ ಮಾಡಲಿಕ್ಕಾಗಿ ಇವತ್ತು ಹೆಚ್ಚು ಅವಕಾಶಗಳನ್ನು ಕೊಡಬೇಕಿತ್ತು. ಆದರೆ ಒಂದು ವೇಳೆ ಅದು ಅಸಾಧ್ಯವಾಗಿದ್ದರೆ ಹೋಗಿ ದಿನಸಿಗಳನ್ನು ಖರೀದಿ ಮಾಡಿ ಅದನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಏನಾದರೂ ಒಂದು ಸಂಘಟನೆ ಅದನ್ನು ಮಾಡಬೇಕಿತ್ತು. ಜಿಲ್ಲಾಧಿಕಾರಿ ಮಾಡಿಲ್ಲ. ಸರ್ಕಾರ, ನಮ್ಮ ಶಾಸಕರು, ನಮ್ಮ ಸಂಸತ್ ಸದಸ್ಯರು ಇದರಲ್ಲಿ ವಿಶೇಷವಾಗಿ ಮುತುವರ್ಜಿಯನ್ನು ತೆಗೆದುಕೊಂಡು ಎಲ್ರಿಗೂ ವ್ಯವಸ್ಥೆಯನ್ನು, ಬರೀ ಒಂದೇ ಸಮುದಾಯಕ್ಕೆ ನಾನು ಹೇಳೋದಲ್ಲ, ಹಬ್ಬಂಟು ಅಂತೇಳಿ ಹೇಳೋದಲ್ಲ, ಪ್ರತಿಯೊಬ್ಬ ಬಡವನು ಇವತ್ತು ತುತ್ತಿಲ್ಲದೆ ಭಾಳ ತೊಂದರೆಯಲ್ಲಿದ್ದಾನೆ. ಒಂದು ಕಡೆ ಅವನ ಮನೆಯಲ್ಲಿ ರೋಗದ ಬಾಧೆಯಿಂದ ತುತ್ತಿದ್ದಾನೆ, ಇನ್ನೊಂದು ಕಡೆ ಆಹಾರವಿಲ್ಲದೆ ನನಗೆ ಹಬ್ಬದ ಸಂದರ್ಭದಲ್ಲಿ ಆಗಿರುವುದರಿಂದ ಬಹಳ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಬಹುದಾಗಿತ್ತು. ಅಂದರೆ ಯಾರ್ಯಾರಿಗೆ ಯಾವ ದಿನಸಿಗಳು ಬೇಕು ಅಂತ ಅನ್ನುವಂಥದ್ದನ್ನು ಪಟ್ಟಿ ಮಾಡಿಕೊಂಡು ಅವರಿಗೆ ತಲುಪಿಸುವಂಥ ಅಟ್ಲೀಸ್ಟ್ ಅವರಿಗೆ ದಿನಸಿ ಅಲ್ಲ, ಬರೀ ಊಟದ ಗಂಜಿ, ಅಕ್ಕಿ ಮತ್ತು ವ್ಯವಸ್ಥೆ ಏನೆಲ್ಲ ಬೇಕಾಗ್ತದೆ ಅದನ್ನು ಜಸ್ಟ್ ಎಲ್ಲ ಮಾಡ್ಕೊಂಡು ಪಟ್ಟಿಯನ್ನು ತೆಗೆದುಕೊಳ್ಳೋದೇನು ಬೇಡ. 4-5 ವಸ್ತುಗಳನ್ನು ಮುಟ್ಟಿಸ್ಲಿಕ್ಕೆ ಏನು ಪ್ರಾಬ್ಲಮ್ ಇದೆ? ರೇಷನ್ ಪಡಿತರ ವ್ಯವಸ್ಥೆಗಳನ್ನು ವಿದಿನ್ ಲಿಮಿಟ್ ಅವರಿಗೆ ಹೋಗಿ ಮುಟ್ಟಿಸುವಂಥ ಕೆಲಸವನ್ನಾದರೂ ಮಾಡಿದರೆ ಅವರು ಆ ಗಂಜಿ ಮಾಡಿಕೊಂಡಾದ್ರೂ ಬದುಕುವಂಥ ಕೆಲಸ ಆಗ್ತಿತ್ತು, ಹೊರಗೆ ಬರದಂಥ ಕೆಲಸ ಆಗ್ತಿತ್ತು, ಬರ್ತಿರ್ಲಿಲ್ಲ. ಇದನ್ನು ಮಾಡುವಂಥ ಕೆಲಸವನ್ನು ಪ್ರಾರಂಭಿಕ ಹಂತದಲ್ಲಿ ಯೋಚನೆ ಮಾಡಬೇಕಿತ್ತು. ಮತ್ತು ನಾನು ಹೇಳಿದಂಥ ಹಾಸ್ಪಿಟಲ್ ಕೇಂದ್ರಗಳಲ್ಲಿ ಈ 10 ಕೇಂದ್ರಗಳಲ್ಲಿ ಮಾಡುವಂಥ 100 ಬೆಡ್ನಲ್ಲಿ ತದನಂತರ ಬೇಕಿದ್ರೆ ಜಾಸ್ತಿ ಮಾಡೋದಕ್ಕೂ ನಾನು ಬದ್ಧನಾಗಿದ್ದೇನೆ. ಬಹಳ ಮುಖ್ಯವಾಗಿ ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಯಾರಿಗೆ ಕೋವಿಡ್ ಬಂದಿದೆ ಅವ್ರ ಮನೇಲಿ ಇರ್ಲಿಕ್ಕೆ ಸಾಧ್ಯ, ಮನೆಯಲ್ಲಿದ್ರೆ ಏನಾಗ್ತದೆ ಅಂತ ಹೇಳಿ ಇನ್ನೊಬ್ಬರಿಗೆ ಮನೆಯವರಿಗೆ ಆತಂಕ ಸೃಷ್ಟಿ ಆಗ್ತದೆ. ಅವನೇನ್ ಮಾಡ್ತಾನೆ, ಈಗ ಒಂದೇ ಅಲ್ಲ, ಇವತ್ತು ನೀವು ಮನೆಯಲ್ಲಿ ಹೋಗಿ ಆಕ್ಸಿಜನ್ ಪಲ್ಸ್ ಅನ್ನು ನೀವು ಚೆಕ್ ಮಾಡಿದ್ರೆ, ಮೀಟರ್ ಇದರಲ್ಲಿ ಚೆಕ್ ಮಾಡಿದ್ರೆ ಅನೇಕ ಮಂದಿಗೆ ಇವತ್ತು ಸ್ಯಾಚುರೇಷನ್ ಲೆವೆಲ್, ನಿಮ್ಮ ಆಕ್ಸಿಜನ್ ಇದು ಲೆವೆಲ್ 90ಕ್ಕಿಂತ ಕಮ್ಮಿ ಇದೆ. ಎಷ್ಟೋ ಜನಕ್ಕಿದೆ. ಜನರು ಭಯಪಟ್ಟಿದ್ದನ್ನು ಹೇಳ್ತಾ ಇಲ್ಲ, ದಮ್ಮು ಕಟ್ಟಿದ್ರು ಅದು ಬೇರೆ ಇದರಲ್ಲಿ ಅಂತೇಳಿ ಹೇಳಲಿಕ್ಕೂ ಎದುರುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಪ್ರಶ್ನೆ. ಇವತ್ತು ವೆಂಟಿಲೇಷನ್ ಇಲ್ಲದಂಥ ಪರಿಸ್ಥಿತಿ ಈ ಭಾಗದಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ಇವತ್ತು ಸಮೇತ ನನಗೆ ಪಾಪ ಒಂದು ರೋಗಿ ನಿನ್ನೆ ಮಗ ಸತ್ತಿದ್ದಾನೆ. ಆ ಮಗನನ್ನು ಬಿಡ್ಲಿಕ್ಕೆ ದಾವಣಗೆರೆಗೆ ಹೋಗಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ. ಆ ಆಂಬ್ಯುಲೆನ್ಸಿನ ವ್ಯವಸ್ಥೆಯನ್ನು ನಾನು ಮಾಡಿಸಿ ನಮ್ಮ ಮಿತ್ರರಿಂದ ಮಾಡಿಸಿ ಕಳಿಸಿದ್ದೇನೆ. ಬಂದ ಮೇಲೆ ಆ ಖರ್ಚನ್ನು ನಾವೆಲ್ಲ ಕೊಟ್ಟು ಅಲ್ಲಿಗೆ ಹೋಗಿ ತಂದೆ ಇದ್ದ ಅವರ ಜೊತೆಯಲ್ಲಿ ಹೋಗುವಾಗ, ಅಲ್ಲಿ ಹೋಗಿ ತಂದೆ ಹೋಗಿ ಅಲ್ಲಿ ಅದನ್ನು ಮಣ್ಣು ಮಾಡುವಂತಹ ಸಂದರ್ಭದಲ್ಲಿ ತಂದೆಗೂ ಜೋರಾಗಿದೆ. ಪುನಃ ಅದೇ ಆಂಬ್ಯುಲೆನ್ಸ್ ಅಲ್ಲಿ ಇವತ್ತು ಆ ತಂದೆಯನ್ನು ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಇಲ್ಲಿ ಬರುವಾಗ ಎಲ್ಲಿನೂ ವೆಂಟಿಲೇಷನ್ ಇಲ್ಲ. ನಾನು ಲಾಸ್ಟಿಗೆ DC ಅವರಿಗೆ ಫೋನ್ ಮಾಡಿದೆ ಬೆಳಗ್ಗೆ. ಪಾಪ ಬೆಳಗ್ಗೆ 4-5 ಆಸ್ಪತ್ರೆ ಎಲ್ಲಿನೂ ಇಲ್ಲ, ಖಾಲಿ ಇಲ್ಲ. ಅವರಿಗೆ ಆ ಸಂದರ್ಭದಲ್ಲಿ DC ಗೆ ಫೋನ್ ಮಾಡಿದ್ರು. ಅವರು ವೆನ್ಲಾಕ್ಕೆ ಕಳಿಸ್ಲಿಕ್ಕೆ ಹೇಳಿದ್ರು. ಅಲ್ಲಿನೂ ಇಲ್ಲ, ಅದನ್ನು ಏನಾದರೂ ಮಾಡುವ ಅಂತೇಳಿ ನಾನು ನಮ್ಮ ಸ್ಥಳೀಯ ವಿನಯ್ ಹೆಗ್ಡೆ ಇದ್ದಾರೆ, ನಮ್ಮ ಹೆಗ್ಡೆ KS ಹೆಗ್ಡೆ ಮೆಡಿಕಲ್ ಕಾಲೇಜಿದ್ದು ಚೇರ್ಮನ್, ಅವ್ರ ಹತ್ರ ಫೋನ್ ಮಾಡಿ ಅವ್ರ ಪಾಪ ಮಗ ವಿಶಾಲ್ ಹೆಗ್ಡೆಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲಿ ಒಂದು ವೆಂಟಿಲೇಷನ್ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಟ್ರೈ ಮಾಡುವಂತಹದ್ದು ಇಂಥ ವ್ಯವಸ್ಥೆ ಅವರೇ ಬಹಳ ಮುತುವರ್ಜಿ ತೆಗೆದುಕೊಂಡು ಇದನ್ನು ಮಾಡಿದ್ದಾರೆ. ಇದನ್ನು ನಾವು ಗೌರವಿಸಬೇಕು. ಇಲ್ಲಿ ಮಾನವೀಯತೆ, ಆ ಮಾನವೀಯತೆಯನ್ನು ರಕ್ಷಿಸುವಂತಹ ಕೆಲಸವನ್ನು ನಾವು ಮಾಡಿದೆ.
ಮಾಡಬೇಕು ಅಂತ ಹೇಳುವಂತ ಇಲ್ಲಿ ಬಹಳ ಜನ ಈಗ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಸ್ವಾಮಿ. ನಾನೇನೋ 100 ಬೆಡ್ ಮಾಡಿದ ತಕ್ಷಣ ನಾನು ನಾಳೆ ಒಟ್ಟು ಜನ ಇವತ್ತು ಒಂದು ತಿಂಗಳಲ್ಲಿ ಮರಿತಾರೆ ಎಲ್ಲ ಮಾಡಿ. ಅಲ್ಲ ಇಲ್ಲಿ ಇಲ್ಲಿ ರಾಜಕೀಯ ಮಾಡಬೇಕು, ನನ್ನ ಶಾಸಕರು ನಾನು ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಬಿಕಾಸ್ ಈ ಇಲೆಕ್ಟೆಡ್ ಫ್ರಮ್ ಪೀಪಲ್, ಅವರು ಮಾನವೀಯತೆ ನೆಲೆಯಲ್ಲಿ ಎಲ್ಲಿ ರೇಷನ್ ಸಿಕ್ಕಿಲ್ಲ, ಹೋಗಿ ಪ್ರತಿಯೊಂದು ಪಂಚಾಯತಿಗೆ ತಾವು ತಮ್ಮ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿ ತಾವು ಕೇಳಿ ಇಲ್ಲಿ ಯಾರಿಗೆ ಸಿಕ್ಕಿಲ್ಲ, ಈ ಊರಲ್ಲಿ ಯಾರಿಗೆ ಸಿಕ್ಕಿಲ್ಲ, ಪಂಚಾಯತಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿಸಿ. ನಿಮ್ಮ ಪಂಚಾಯತಿ ಮೂಲಕ ರೇಷನ್ ವ್ಯವಸ್ಥೆಗಳ ಮೂಲಕ ತಾವು ಮಾಡಿಸಿ. ಅಧಿಕಾರಿಗಳನ್ನೇ ಪ್ರತಿಯೊಂದಕ್ಕೆ ಹೇಳಿದ್ರೆ ಆಗುದಿಲ್ಲ. ಅವರೊಂದಿಗೆ ಸ್ಪಂದಿಸಿಕೊಂಡು ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ತಮಗೆ ಅಧಿಕಾರ ಇದೆ, ಜನರು ಅಧಿಕಾರ ಕೊಟ್ಟಿದ್ದಾರೆ, ತಮ್ಮ ಸರ್ಕಾರ ಇದೆ. ಇದರಲ್ಲಿ ತಾವು ಹಿಂಜರಿದಕ್ಕೆ ಯಾರು ರೋಗಿಗಳಿದ್ದಾರೆ ಅವರನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಒಂದು 4 ಆ್ಯಂಬುಲೆನ್ಸನ್ನು ಮಾಡಿಸಿ. ಮನೆಗೆ ಒಂದು ಊರಿಗೆ ಹೋದರೆ ಆ ಭಾಗದಲ್ಲಿ ತಮ್ಮ ಕಾರ್ಯಕರ್ತರ ಮೂಲಕ ಯಾವುದೇ ಜಾತಿ ಮತ ಭೇದ ಪಕ್ಷ ಭೇದವನ್ನು ಬಿಟ್ಟು ಇವತ್ತು ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಹೇಳ್ಕೊಳ್ತಾ ಇದ್ದೇನೆ. ತಮ್ಮಿಂದ ತಾವು ಒಂದು ಡಾಕ್ಟರ್ ಆಗಿದ್ದೀರಾ, ತಮ್ಮಿಂದ ನಾನು ಬೇರೆ ಏನೊಂದನ್ನು ಬಯಸುವುದಲ್ಲ. ಜನರಿಗೆ ಧೈರ್ಯವನ್ನು ಕೊಟ್ಟು ಈ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಾವು ವ್ಯವಸ್ಥೆಗಳನ್ನು ಮಾಡಿಸಿ ಹೇಳುವಂಥ ಮಾತನ್ನು ನನ್ನ ಶಾಸಕರಲ್ಲಿ ನಾನು ತಿಳಿಸ್ಕೊಳ್ತೀನಿ. ಜೊತೆಗೆ ನಾನು ಹೇಳುವಂಥದ್ದು, ಸರ್ಕಾರದ ವತಿಯಿಂದ ಒಂದಷ್ಟು ಈಗಾಗಲೇ ಮಾರ್ಗಸೂಚಿಗಳನ್ನು ಏನೋ ಕೊಟ್ಟಿದ್ದಾರೆ, ಆದರೆ ಪ್ಯಾಕೇಜ್ಗಳನ್ನು ಇನ್ನು ಘೋಷಣೆ ಮಾಡಲಿಲ್ಲ ಅಂತ ಅನ್ನೋದು. ಭಾಳ ಜನ EMI ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಸಂಬಳ ಇಲ್ಲ, ಸಂಬಳ ಕಡಿತ ಆಗ್ತದೆ, ಕೆಲಸ ಇಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ಇನ್ನು ಮುಂದಿನ ದಿನ ಎದುರಿಸಲಿಕ್ಕೆ ಬರುವಂಥ ನೋಡಿ ಸರ್, ನಾನು ಹೇಳ್ತೇನೆ, ಲಾಸ್ಟ್ ಟೈಮ್ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಏನೋ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇನೆ ಅಂತ ಹೇಳಿ, ಬಟ್ ಈ ಥರ ಅದಕ್ಕಿಂತಲೂ ಡಂಬಲ್ ಬಂದಾಗ ನಮ್ಮ ಮೋದಿಯವ್ರದ್ದು ಮಾತು ಇಲ್ಲ, ಮನ್ ಕಿ ಬಾತು ಇಲ್ಲ, ಜನರನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಿಲ್ಲ, ಯಾವುದೇ ಆಶ್ವಾಸನೆ ಇಲ್ಲ, ಏನಿಲ್ಲ. ಬಹುಶಃ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಹೇರಿಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಇದು ಆಟ ಆಡ್ತಾ ಇದ್ದಂಗೆ. ಒಂದು ಕಡೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಒಂದು ಕಡೆ 24 ಜನ ಆಕ್ಸಿಜನ್ ಇಲ್ಲದೆ ತೀರುವುದಂತ ಒಂದು ಆಸ್ಪತ್ರೆ ಚಾಮರಾಜನಗರದಲ್ಲಿ. ಬೆಂಗಳೂರಿನ ಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಒಂದು ಹೆಣ ಸುಡುವಂಥ ಒಂದು ಪ್ರದೇಶದಲ್ಲೂ ಇವತ್ತು ಎಷ್ಟೊಂದು ಪ್ರಾಬ್ಲಮ್ಗಳಾಗಿದೆ. ಅದಕ್ಕೆ ತಕ್ಕಂತೆ ನಮ್ಮ ರಾಜಕಾರಣಿಗಳು ಕೆಲವರು ಇದರಲ್ಲೂ ರಾಜಕೀಯ ಮಾಡುವಂತಹದ್ದು. ಯಾವ ರೀತಿಯಲ್ಲಿ ಆಕ್ಸಿಜನ್ ಕಳಿಸ್ತಾರೆ ಅದನ್ನು ನಾವು ಯೂಸ್ ಮಾಡಬಾರ್ದು, ಅದು ಮುಸ್ಲಿಂ ದೇಶದಿಂದ ಬಂದಿದೆ. ಇನ್ನೊಂದು ಕಡೆ ಮುಸ್ಲಿಮರು ಹೆಣವನ್ನು ಸುಡಬಾರ್ದು. ಬಹುಶಃ ಹೆಣ ಕೊಳೆತು ಇನ್ನೊಂದು ಏನೋ ಗಂಡಾಂತರ ಆಗುವಂಥ ಪರಿಸ್ಥಿತಿ, ಯಾರು ಮುಟ್ಟದಂಥ ಸಂದರ್ಭದಲ್ಲಿ ಅದಕ್ಕೂ ಇದು ಮಾಡುವಂಥದ್ದು. ಬಹುಶಃ ನಮ್ಮ ಪರಿಸರದಲ್ಲಿ ಏನನ್ನು ಸುಡಬಾರ್ದು ಅಂತ ಹೇಳುವಂಥ ಅವಿವೇಕತನ ಹೇಳಿಕೆಗಳು ಕೆಲವೆಲ್ಲ. ಬಹುಶಃ ಇದರಿಂದ ಜನ ನೊಂದಿದ್ದಾರೆ. ಒಮ್ಮೆ ಈ ಕೊರೋನಾ ಹೋಗ್ಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ರಾಜಕೀಯ ಮಾಡೋದು ಬೇಡ. ಬಹುಶಃ ಇಲ್ಲಿ ನಾವು ಪ್ರತಿಯೊಬ್ಬರು ಜಾತಿ ಮತ ಭೇದ ಪಕ್ಷ ಭೇದವನ್ನು ಬಿಟ್ಟು ನಾವು ಜನರ ಸೇವೆಯನ್ನು ಮಾಡೋಣ. ಬಹುಶಃ ನಾನು ಇವತ್ತು ಶಾಸಕನಾಗಿದ್ದುಕೊಂಡು ಒಂದು ಇದರಿಂದ ಮಾಜಿ ಆದರೂ ನಾನು ಮನೆಯಲ್ಲಿ ಕೂತ್ಕೊಂಡಿಲ್ಲ. ಜನರಿಗೆ ಏನಾಗಬೇಕು, ನಾನು 24x7 ರಾತ್ರಿ ನೀವು 12 ಗಂಟೆಗೆ ನನಗೆ ಫೋನ್ ಮಾಡಿ, ನಿನ್ನೆ 3 ಗಂಟೆಗೆ ಒಂದು ಫೋನ್ ಬಂತು, ಅದನ್ನು ಎತ್ತುಕೊಂಡು ನಾನು ನನ್ನ ಸ್ಪಂದನೆಯನ್ನು ಮಾಡಿದ್ದೇನೆ. ಬಹುಶಃ ಇದನ್ನೆಲ್ಲ ಪ್ರಚಾರ ಮಾಡ್ಕೊಂಡು ಹೇಳ್ಕೊಂಡು ಇದು ಮಾಡುವಂಥ ಪ್ರಶ್ನೆನೇ ಇಲ್ಲ. ಸೊ ಅಂತೂ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ತಾವು ಮಾಜಿ ಒಬ್ಬ ಶಾಸಕನಾಗಿ ಜೊತೆಗೆ ತಮ್ಮ ಇಡೀ ಕ್ಷೇತ್ರದ ಜನರ ಪರವಾಗಿ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಾವು ಮಾಡ್ತಾ ಇದ್ದೀರಿ. ಈಗಾಗಲೇ 100 ಬೆಡ್ಗಳನ್ನು ಹಾಕಿಯಲ್ಲಿ ಅದು ಒಂದು ಈದ್ಗಾ ಮಸೀದಿ ಇದೆ, ಅಲ್ಲಿ ಒಂದು ದರ್ಗಾ ಇದೆ, ಅಡ್ಕಾ ದರ್ಗಾ ಅಂತೇಳಿ ಅಲ್ಲಿ ಮಾಡಿದ್ದೇವೆ. ಅದೇ ಥರ ನೀರ್ಮಾರ್ಗದಲ್ಲಿ ಒಂದು ಬರಕ್ಕ ಸ್ಕೂಲ್ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ದುಬೈಯಲ್ಲಿದ್ದಾರೆ, ಅವ್ರದ್ದು ಬರಕ್ಕ ಸ್ಕೂಲಲ್ಲಿ ವ್ಯವಸ್ಥೆ ಮಾಡಿಸಿದ್ದೇವೆ. ಅಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಸುರೇಂದ್ರ ಕಾಮಳ್ಳಿ ಅವರೇ ಜವಾಬ್ದಾರಿ ತೆಗೆದುಕೊಂಡು, ಅಲ್ಲಿ ಇನ್ನೊಬ್ರು ವಲಯ ಅಧ್ಯಕ್ಷರಿದ್ದಾರೆ ಸಮಾಜ್ ಅಂತೇಳಿ, ಅವರೆಲ್ಲ ಸೇರ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅದೇ ಥರ ಮೆಲ್ವಿನ್ ಅಂತೇಳಿ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ನೀರ್ಮಾರ್ಗದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಉಂಟು, ಅಲ್ಲಿನೂ ಚರ್ಚಿನ ಒಂದು ಸ್ಕೂಲ್ ಉಂಟು, ಅಲ್ಲಿ ಮಾಡಿದ್ದೇವೆ. ಉಲಾಯಿಬೆಟ್ಟಿನಲ್ಲಿನೂ ಶರೀಫ್ ಅಂತೇಳಿ ಅವರ ತಂಡ, ಇಸ್ಮಾಯಿಲ್ ಶರೀಫ್ ಅಂತೇಳಿ ಅವರೆಲ್ಲ ಅಲ್ಲಿನೂ ಮಾಡ್ತಾ ಇದ್ದಾರೆ. ಅದೇ ಥರ ಬಾಮಿಯಾ ಸ್ಕೂಲ್ ಅಂತೇಳಿ ಅವರ ಸ್ಕೂಲನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇಸ್ಮಾಯಿಲ್ ಮತ್ತು ಅವರ ತಂಡ, ಆ ಸ್ಕೂಲಿನ ಮ್ಯಾನೇಜ್ಮೆಂಟ್ ಅವರೆಲ್ಲ ಇದು ಮಾಡಿಸಿದ್ದಾರೆ. ಮತ್ತೆ ಗಂಜಿ ಮಠದಲ್ಲಿ ಒಂದು ದೊಡ್ಡ ಮನೆಯನ್ನು ಕೊಟ್ಟಿದ್ದಾರೆ, ಅಲ್ಲಿನೂ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಲ್ಲೂರಿನಲ್ಲಿ ಒಂದು ಯುವಕರೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಲ್ಲಿಗೂ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ಥರ ಚೊಕ್ಕಬೆಟ್ಟಿನಲ್ಲಿ ಈಗಾಗಲೇ ಆ ಟಾಯ್ಲೆಟ್ನ ವ್ಯವಸ್ಥೆ ಅಲ್ಲಿ ಸರಿಯಾದಿಲ್ಲ ಅಂತೇಳಿ ಬೇಗ ಟಾಯ್ಲೆಟನ್ನು ನಿರ್ಮಿಸಿ ಇವತ್ತು ಆ MJM ಹಾಲ್ ಇಲ್ಲಿ ಬರೇ ಒಂದೇ ಸಮುದಾಯ ಕೊಟ್ಟಿದೆ ಅಥವಾ ಇನ್ನೊಂದು ಇದು ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ರಿಗೂ ಎಲ್ಲೆಲ್ಲಿ ಅವಕಾಶಗಳಾಗ್ತದೆ. ಇನ್ನೂ ಯಾರು ಬಂದ್ರೆ ಇನ್ನೊಂದು 100 ಬೆಡ್ ಮಾಡೋದಾದ್ರೂ ಐ ಆಮ್ ರೆಡಿ.
ಇವತ್ತು ನಮ್ಮ ಹತ್ರ ಸ್ಥಳಾವಕಾಶ ಇದೆ, ಜಾಗ ಇದೆ, ನೀವು ಮಾಡ್ಬೋದು ಅಂದ್ರೆ ಯಾರ ಹತ್ರನೂ ಇದಕ್ಕೆ ತೆಗೆದುಕೊಂಡಿಲ್ಲ. ಮತ್ತೆ ಮುಂದಕ್ಕೆ ಬೇಕಿದ್ರೆ ನಿಮಗೆ ಬೇಕಾಗಿರೋದಲ್ಲಿ ಸ್ಥಳಾವಕಾಶ ನನ್ನ ಇವತ್ತೊಂದು ಒಂದು ಅವಕಾಶ ಇತ್ತು, ಕೆನರಾ ಬ್ಯಾಂಕಿನ GM ಹತ್ರ ಹೇಳಿದೆ, ಇಂಥ ಸಂದರ್ಭ ತಾವು ಯಾರ್ಯಾರಿಗೆ ಕೊಡೋದಿದ್ರು ನಾವು ನಿಮ್ಮ ಕಸ್ಟಮರ್ ಆಗಿದ್ದೇವೆ, ನಾವು ನಿಮಗೆ ಇಷ್ಟು ನಿಮ್ಗೆ ಇದು ಮಾಡಿ ಕೊಡ್ತಾ ಇದ್ದೇವೆ, ನಮಗೂ ಸ್ವಲ್ಪ ಬೆಡ್ಡಿನ ವ್ಯವಸ್ಥೆಗಳನ್ನು ಅಟ್ಲೀಸ್ಟ್ ಮಾಡಿ ಅಂತ ಹೇಳುವಂಥ ಮನವಿಯನ್ನು ಕೊಟ್ಟಿದ್ದೇನೆ ನಾನು ಅವರಿಗೆ. ಬಹುಶಃ ನನ್ನ ಕ್ಷೇತ್ರದಲ್ಲಿ ಇನ್ನೊಂದು 100 ಬೆಡ್ಡ, ಇನ್ನೊಂದು 200 ಬೆಡ್ಡ ಬೇಕಿದ್ದರೂ ನಾನು ವ್ಯವಸ್ಥೆಯನ್ನು ಮಾಡಿಸ್ಕೊಂತ ಒಂದು ವ್ಯವಸ್ಥೆಗೆ ನಾನು ಬದ್ಧನಾಗಿದ್ದೇನೆ. ಇವತ್ತು ಅವರಿಗೆ ಆಕ್ಸಿಜನ್ನ ಕೊರತೆ ಆದರೆ ನಾನು ಹೈಲ್ಯಾಂಡ್ ಹಾಸ್ಪಿಟಲ್ ಹತ್ರ ಮಾತನಾಡಿಕೊಂಡು ಒಪ್ಪಂದವನ್ನು ಮಾಡಿಕೊಂಡಿದ್ದೇನೆ. ಏನಾದರೂ ಆಗಿದ್ದರೆ ಅವರಿಗೆ ವೆಂಟಿಲೇಟರ್ ಏನಾದರೂ ಬೇಕಿದ್ದರೆ ಇಮಿಡಿಯೇಟಾಗಿ ಅವರ ಆ ಆಕ್ಸಿಜನ್ ಇದಿರುವಂಥ ಕಿಟ್ ಇರುವಂಥ ಇದನ್ನೇ ಕಳಿಸ್ತಾರೆ, ಯಾವುದನ್ನು ಇದು ಆ್ಯಂಬುಲೆನ್ಸನ್ನು, ಅದಕ್ಕೂ ವ್ಯವಸ್ಥೆ ಮಾಡಿದ್ದೇವೆ, ಆ್ಯಂಬುಲೆನ್ಸನ್ನು ಮಾಡಿದ್ದೇವೆ. ಕೆಲವರು ವೈದ್ಯರು ನಮಗೆ ಫ್ರೀಯಾಗಿ ಸರ್ವಿಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಶ್ಯಾಮ್ ಅಂತ ಅವರು ನಮಗೆ ಫ್ರೀಯಾಗಿ ಅಡ್ಯಾರ್ನಲ್ಲಿ ಮತ್ತು ಕಾಟಿಪಳ್ಳದಲ್ಲಿ ಒಬ್ಬರು ವೈದ್ಯರೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೆಲವರು ಪೇಯ್ಡನ್ನು ನಾವು ಮಾಡಿದ್ದೇವೆ, ನರ್ಸ್ಗಳಿಗೆಲ್ಲ ಪೇಯ್ಡ್ ಕೊಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ, ಅವರಿಗೆ ಇನ್ಶೂರೆನ್ಸ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಎಸ್ ಸರ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದು ಒಂದಷ್ಟು ಜನರ ಪ್ರಶ್ನೆಗಳು ಕೂಡ ಉತ್ತರಿಸಿದ್ದೀರಿ. ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ COVID-19ಗೆ ಸಂಬಂಧಪಟ್ಟ ಹಾಗೆ ಜನರ ಜೊತೆ ತಾವು ನಿಂತಿದ್ದೀರಿ ಅಂತ ಅನ್ನುವಂಥದ್ದು. ಹಬ್ಬದ ಶುಭಾಶಯಗಳು ತಮಗೆ ಮತ್ತೊಮ್ಮೆ ಹೇಳ್ತಾರೆ, ಚೆನ್ನಾಗಿ ನಡೆಯಲಿ ಅಂತ. ಈ ಮೂಲಕ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೆ ನಾಳೆ ನಮ್ಮ ಈದ್ ಮುಬಾರಕನ್ನು ಅಡ್ವಾನ್ಸ್ ಆಗಿ ತಿಳಿಸಲಿಕ್ಕೆ ಈ ಒಂದು ಸಂದರ್ಭವನ್ನು ತಮ್ಮ ಮೂಲಕ ನಾನು ತಮ್ಮ ಮೀಡಿಯಾ ಇರುವುದರಿಂದ ನಾನು ಎಷ್ಟೊಂದು ಜನರಿಗೆ ಇದನ್ನು ಶುಭಾಶಯವನ್ನು ತಿಳಿಸಿರುವುದು. ಬಹುಶಃ 30 ದಿವಸಗಳ ಕಠಿಣವಾದ ಅದರಡಿಯಲ್ಲಿ ಕೊರೋನಾದೊಂದಿಗೆ ಹೋರಾಡಿಕೊಂಡು ತಾವು ಉಪವಾಸಗಳನ್ನು ಹಿಡಿದು ಅಲ್ಲಾಹಿನಲ್ಲಿ ಪ್ರಾರ್ಥಿಸಿದ್ದೀರಾ. ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಬರೀ ಒಂದೇ ಸಮುದಾಯಕ್ಕೆ ಪ್ರಾರ್ಥಿಸಿಲ್ಲ, ಎಲ್ಲರನ್ನೂ ಸರ್ವಶಕ್ತನು ನೀನು ಅನುಗ್ರಹಿಸು. ಏನೋ ನಾವು ತಪ್ಪು ಮಾಡಿದ್ದೇವೆ, ಇಲ್ಲಿ ಜಾತಿ ಮತ ಭೇದ ಅಂತ ಹೇಳುವಂಥ ಅಡ್ಡಗೋಡೆಯನ್ನಿಟ್ಟು ನಮ್ಮಲ್ಲೇ ಮನುಷ್ಯನಲ್ಲೇ ಒಂದು ತಿಳುವಳಿಕೆ ಇಲ್ಲದೆ ನಮ್ಮ ಅಜ್ಞಾನದ ಮೂಲಕ ದೇವರನ್ನು ಮರೆತುಕೊಂಡು ಒಬ್ಬೊಬ್ಬರನ್ನು ಹೊಡೆದಾಡುವಂಥ ಸ್ಥಿತಿ, ಒಬ್ಬೊಬ್ಬರನ್ನು ನೋಡಿದರೆ ನಿಮ್ಮನ್ನು ನೋಡಿದರೆ ನನಗಾಗೋದಿಲ್ಲ ಅಂಥ ಒಂದು ಚಿತ್ರವನ್ನು ನೋಡಿ ದೇವರೇ ಬೇಸರಪಟ್ಟು ನಮಗೆ ಈ ಶಿಕ್ಷೆಯನ್ನು ನೀಡಿದ್ದಾನೆ. ಆ ಶಿಕ್ಷೆಯನ್ನು ಮನ್ನಿಸು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ದೇವರಿಗೆ ಈ ಸಂದರ್ಭದಲ್ಲಿ ಇವತ್ತು ಉಪವಾಸ ಇಟ್ಟಿದ್ದೇನೆ. ಉಪವಾಸದಲ್ಲಿ 30 ದಿವಸಗಳಿದ್ದೇನೆ. ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ದೇವರ ಮೂಲಕನೂ ನಾನು ದೇವಸ್ಥಾನಗಳಿಗೂ ಅರ್ಚಕರಲ್ಲಿ ಹೇಳಿದ್ದೇನೆ, ದಯವಿಟ್ಟು ಎಲ್ಲರನ್ನೂ ರಕ್ಷಿಸುವಂಥ ಕೆಲಸವನ್ನು ಆಯಾಯ ದೇವಸ್ಥಾನಗಳಲ್ಲಿ ಮಾಡಿ, ಚರ್ಚ್ನಲ್ಲಿ ಫಾದರ್ಗಳನ್ನು ರಿಕ್ವೆಸ್ಟ್ ಮಾಡಿದ್ದೇನೆ, ತಾವು ಬೈಬಲ್ನ ಮೂಲಕ ಎಲ್ಲ ಸರ್ವ ದೇವರುಗಳು ಇವತ್ತು ಯಾವ ರೀತಿಯಲ್ಲಿ ಕುರಾನ್ ಅಥವಾ ಬೈಬಲ್ ಅಥವಾ ನಾವು ಈಗ ಭಗವದ್ಗೀತೆಯಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ರೂ ಒಂದೇ ಜಾತಿಗೆ ಯಾರೂ ಯಾವುದೇ ಒಂದು ಧರ್ಮ ಸೀಮಿತಗೊಳಿಸಿಲ್ಲ, ಎಲ್ಲರೂ ಮಾನವರನ್ನು ರಕ್ಷಿಸಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಮಾನವರ ಪ್ರೀತಿಯನ್ನು ನಾವು ಗಳಿಸೋಣ. ಈ ಕೊರೋನಾ ನಮ್ಮ ದೇಶದಿಂದ ಒದ್ದೋಡ್ಲಿ, ಮಣ್ಣಿನಿಂದಲೇ ನಿರ್ಮೂಲನಗೊಳ್ಳಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವು ಸರ್ವರು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಸರ್ವರಿಗೂ ಈ ವರಕನ್ನು ನೀಡಿ ಮತ್ತು ನನ್ನ ಇತರ ಸಮುದಾಯದ ಎಲ್ಲ ಬಾಂಧವರಿಗೂ ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಯಾವ ರೀತಿಯಲ್ಲೂ ನಿಮಗೆ ನಾವು ಶಾಸಕ ಸರ್ಕಾರ ಯಾವುದೇ ಬಿಡಿ ಎಂದೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿದ್ದರೆ ಮಾರ್ಗ ಇದೆ. ನನ್ನ ತನದಿಂದ ಎಷ್ಟು ಕಡೆಯ ಉಸಿರಿರುವವರೆಗೂ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ಹೇಳಿ ಒಮ್ಮೆ ನನ್ನನ್ನು ನೀವು ಶಾಸಕನಾಗಿ ಮಾಡಿದ್ದೀರಾ, ಈಗ ಮಾಜಿ ಅಂತ ಹೇಳುವಂಥ ಹೆಸರು ಬರಲಿಕ್ಕೆ ನೀವು ಕಾರಣಕರ್ತರು. ಬಹುಶಃ ಅದು ನನ್ನ ಮೇಲೆ ನನ್ನ ಜೀವಮಾನದ ಕಡೆಯ ಉಸಿರಿನವರೆಗೂ ಅಚ್ಚಳಿಯದೆ ಉಳಿಯುವಂಥ ಒಂದು ಸಾಧನ. ಬಹುಶಃ ಆ ಕ್ಷೇತ್ರ ನಿಮ್ಗೆ ಗೊತ್ತಿದೆ, ಮೆಜಾರಿಟಿ 90% ಇತರ ಸಮುದಾಯದ ಬಹುಸಂಖ್ಯಾತ ಸಮುದಾಯದವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ದೇವರು ಅನುಗ್ರಹಿಸಲಿ, ಎಲ್ಲರನ್ನೂ ಸರ್ವರನ್ನು ಅನುಗ್ರಹಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ. ಎಸ್ ಸರ್, ಮತ್ತೊಮ್ಮೆ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ಮುಂದೆ ಮತ್ತೊಬ್ಬ ಅತಿಥಿಯ ಜೊತೆಗೆ ನಾವು ಬರ್ತೇವೆ, ಯಾವತ್ತೂ ನಿಮ್ಮೊಂದಿಗೆ ಇರುತ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.